ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಸ್ನೇಹಿತರಿಗೆ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಪ್ನಚಂದ್ರ ವಿಶೇಷ ತರಗತಿಗೆ ಎಲ್ಲರಿಗೂ ಸ್ವಾಗತ. ನಾವು ಕಳೆದ ಕ್ಲಾಸಲ್ಲಿ 6ನೇ ಸಮಾಜ ವಿಜ್ಞಾನದ ಭಾಗ 2 ನೋಡಿದ್ದೀವಿ. ಯಾವುದು ಭಾಗ 2? ನಮ್ಮ ಹೆಮ್ಮೆಯ ಭಾರತ ಅಂತ ನೋಡಿದ್ದೀವಿ. ಇವತ್ತು ನಾವು 6ನೇ ಸಮಾಜ ವಿಜ್ಞಾನದ ಅಧ್ಯಾಯ 3 ಅಂದ್ರೆ ಚಾಪ್ಟರ್ 3ರಲ್ಲಿ ನಾವು ಮಾಡಾಕ್ತೀವಿ ಅಂತಂದ್ರೆ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ. ನೋಡ್ರಿ, ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ನೋಡ್ರಿ, ಇದೈತ್ ನೋಡ್ರಿ. ಎಸ್, ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕದ ಬಗ್ಗೆ ನಾವು ಇವಾಗ ಅಧ್ಯಯನ ಮಾಡೋರಿದ್ದೀವಿ. ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕದ ಬಗ್ಗೆ ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ನಾವು ಪಾಠದ ಪರಿಚಯ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕವಾಗಿರುತ್ತೆ. ನೋಡ್ರಿ, ನಮ್ಮ ನುಡಿ ಕನ್ನಡ, ನಮ್ಮ ನುಡಿ ಕನ್ನಡ, ನಮ್ಮ ನಾಡು ಕರ್ನಾಟಕ. ನಮ್ಮ ನುಡಿ ಯಾವುದು? ಕನ್ನಡ. ನಮ್ಮ ನಾಡು ಕರ್ನಾಟಕ. ನಮ್ಮ ನಾಡಿನ ಚರಿತ್ರೆಯ ಬಗ್ಗೆ, ನಮ್ಮ ನಾಡಿನ ಪ್ರಾಕೃತಿಕ ಸಂಪನ್ಮೂಲಗಳ ಬಗ್ಗೆ, ನಮ್ಮ ಕೃಷಿ, ಉದ್ದಿಮೆ, ವ್ಯಾಪಾರ ಮುಂತಾದ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳುವುದು ಅಗತ್ಯವಾಗಿದೆ. ಅದರ ಬಗ್ಗೆ, ನಮ್ಮ ನಾಡಿನ ಪ್ರಾಕೃತಿಕ ಸಂಪನ್ಮೂಲಗಳ ಬಗ್ಗೆ ಅಂದ್ರೆ ನಮ್ಮ ಕೃಷಿ, ಉದ್ದಿಮೆ, ವ್ಯಾಪಾರ ಮುಂತಾದ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳುವುದು ನಮಗೆ ತುಂಬಾ ಅವಶ್ಯಕತೆ ಆಗಿದೆ, ಅಗತ್ಯ ಆಗಿದೆ. ಅದಕ್ಕಾಗಿ ಈ ಅಧ್ಯಾಯದಲ್ಲಿ ನಮ್ಮ ನಾಡಾದ ಕರ್ನಾಟಕದ 4 ಕಂದಾಯ ವಿಭಾಗಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳಲಾಗುವುದು. ಇದರ ಬಗ್ಗೆ ಈ ನಮ್ಮ ಹೆಮ್ಮೆಯ ರಾಜ್ಯ ಎಂಬ ಅಧ್ಯಾಯದಲ್ಲಿ ನಮ್ಮ ಕರ್ನಾಟಕದ ಕಂದಾಯ ಭಾಗಗಳಂದ್ರೆ ಎಷ್ಟು? ಒಟ್ಟು 4 ಕಂದಾಯ ವಿಭಾಗಗಳದಾವ. ಈ 4 ಕಂದಾಯ ವಿಭಾಗಗಳಲ್ಲಿ ಇವತ್ತು ನಾವು ಬರೀ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಅಧ್ಯಯನ ಮಾಡಲಾಗುತ್ತಿದೆ. ಅಂದ್ರೆ ಇಲ್ಲಿ ಬೆಂಗಳೂರು ವಿಭಾಗದ ಪರಿಚಯ ಮಾಡಿಕೊಡಲಾಗುವುದು. ನೋಡ್ರಿ, ನಮ್ಮ ಬ್ಯಾಂಕುಗಳು, ನಮ್ಮ ನಾಡಿನ ನದಿಗಳು, ನಾವು ಬೆಳೆಯುವ ಬೆಳೆಗಳು, ನಾವು ಉತ್ಪಾದಿಸುವ ಸರಕುಗಳು, ನಮ್ಮ ಬ್ಯಾಂಕುಗಳು, ನಮ್ಮ ನೀರಾವರಿ ಯೋಜನೆಗಳು, ನಮ್ಮ ಅರಣ್ಯಗಳು, ನಮ್ಮ ವನ್ಯ ಪ್ರಾಣಿಗಳು ಮುಂತಾದ ಸಂಗತಿಗಳ ಬಗ್ಗೆ ಇಲ್ಲಿ ವಿವರಿಸಲಾಗುವುದು. ಆಡಳಿತದ ಅನುಕೂಲಕ್ಕೆ ನಮ್ಮ ರಾಜ್ಯವನ್ನು 4 ಕಂದಾಯ ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಎಷ್ಟು? ನಮ್ಮ ರಾಜ್ಯದಲ್ಲಿ ಎಷ್ಟು ಕಂದಾಯ ವಿಭಾಗಗಳದಾವ? ಅವು 4 ವಿಭಾಗಗಳದಾವ. ಈ 4 ವಿಭಾಗಗಳ ಬಗ್ಗೆ ಇಲ್ಲಿ ವಿವರಿಸಲಾಗುವುದು. ಈ ಕ್ಲಾಸಿನೊಳಗ ಬರೀ ಬೆಂಗಳೂರು ವಿಭಾಗದ ಬಗ್ಗೆ ನಾವು ಅಧ್ಯಯನ ಮಾಡಲಿದ್ದೇವೆ. ಉಳಿದ ಅದಕ್ಕಿಂತ ಮುಂಚೆ ಕಂದಾಯ ವಿಭಾಗಗಳು ಎಷ್ಟದಾವ? 4 ಅದಾವ. ಯಾವ್ಯಾವ? ಒಂದು ಬೆಂಗಳೂರು, ಒಂದು ಮೈಸೂರು, ಬೆಳಗಾವಿ, ಕಲಬುರಗಿ. ನಾವು ಈ ತರಗತಿಯಲ್ಲಿ ಕೇವಲ ಬೆಂಗಳೂರು ವಿಭಾಗದ ಬಗ್ಗೆ ಪರಿಚಯ ಮಾಡಿಕೊಳ್ಳಲಾಗುತ್ತದೆ. ನಾವು ಜಸ್ಟ್ ಈ ಕ್ಲಾಸಿನೊಳಗ ಬೆಂಗಳೂರಿನ ಬಗ್ಗೆ ಪರಿಚಯ ಮಾಡಿಕೊಳ್ಳಲಾಗುವುದು. ಬೆಂಗಳೂರು ಅಷ್ಟೇ ಅಲ್ಲ, ಬೆಂಗಳೂರು ವಿಭಾಗದ ಬಗ್ಗೆ ಪರಿಚಯ ಮಾಡಿಕೊಳ್ಳಲಾಗುವುದು. ಸಾಮರ್ಥ್ಯಗಳು ಏನೇನದ ನೋಡ್ರಿ. ನಮ್ಮ ಕರ್ನಾಟಕ ರಾಜ್ಯದ ಆಡಳಿತ ವಿಭಾಗಗಳ ಚರಿತ್ರೆ, ಪ್ರತಿ ವಿಭಾಗಕ್ಕೆ ಸೇರಿರುವ ಜಿಲ್ಲೆಗಳನ್ನು ಅರಿಯುವುದು. ಅಂದ್ರ ನಮ್ಮ ಏನೀಗ ಕಂದಾಯ ವಿಭಾಗಗಳದಾವ, ಪ್ರತಿಯೊಂದು ಕಂದಾಯ ವಿಭಾಗದಲ್ಲಿ ಸುಮಾರು 7ಕ್ಕಿಂತ ಹೆಚ್ಚು ಜಿಲ್ಲೆಗಳು ಕಂಡು ಬರ್ತವೆ. ಪ್ರತಿ ಜಿಲ್ಲೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಇಲ್ಲಿ ಏನ್ ಮಾಡ್ಕೋಬೇಕಾಗೈತಿ? ಆ ಜಿಲ್ಲೆಗಳ ಬಗ್ಗೆ ನಾವು ಅರಿವನ್ನು ತಿಳಿದುಕೊಳ್ಳಬೇಕಾಗಿದೆ. ನೋಡ್ರಿ, ನಮ್ಮ ರಾಜ್ಯದ ವಿವಿಧ ವಿಭಾಗಗಳಲ್ಲಿ ಬೆಳೆಯುವ ಬೆಳೆಗಳು, ಜನಸಂಖ್ಯೆ, ಉದ್ದಿಮೆಗಳು, ನದಿಗಳು ಮುಂತಾದ ಸಂಗತಿಗಳ ಬಗ್ಗೆ ತಿಳುವಳಿಕೆ ಪಡೆಯುವುದು. ಅದರ ಬಗ್ಗೆ ಬೆಳೆಯುವ ಬೆಳೆಗಳು, ಜನಸಂಖ್ಯೆಗಳ ಬಗ್ಗೆ ಮತ್ತು ಉದ್ದಿಮೆಗಳು, ನದಿಗಳು ಮುಂತಾದ ಸಂಗತಿಗಳ ಬಗ್ಗೆ ತಿಳುವಳಿಕೆ ಪಡೆಯುವುದು. ನಮ್ಮ ವಿಭಾಗ ಯಾವುದು? ಅದರ ವಿಶೇಷತೆ ಏನು? ಅಲ್ಲಿನ ಪ್ರಾಕೃತಿಕ ಸಂಪನ್ಮೂಲಗಳು, ಅರಣ್ಯ, ವನ್ಯ ಮೃಗಗಳು, ಪಕ್ಷಿಧಾಮಗಳು ಮುಂತಾದವುಗಳ ಬಗ್ಗೆ ತಿಳಿಯುವುದು. ಯಾವುದರ ಬಗ್ಗೆ? ಪ್ರಾಕೃತಿಕ ಸಂಪನ್ಮೂಲಗಳು, ಅರಣ್ಯ, ವನ್ಯ ಮೃಗಗಳು, ಪಕ್ಷಿಧಾಮಗಳು ಮುಂತಾದವುಗಳ ಬಗ್ಗೆ ತಿಳಿಯುವುದು. ನೋಡ್ರಿ, ನೆಕ್ಸ್ಟ್ ನೋಡ್ರಿ, 4th ನೋಡ್ರಿ. ಈ 3rd, 2nd, 1st ಆಯ್ತಲ್ಲ. ಈ 4th ನೋಡ್ರಿ. ನಮ್ಮ ನಾಡಿನ ಕಲೆ, ಸಾಹಿತ್ಯ, ಕ್ರೀಡೆ, ರಾಜಕಾರಣ ಮುಂತಾದ ಕ್ಷೇತ್ರಗಳಲ್ಲಿ ಪ್ರಸಿದ್ಧರಾದವರ ಪರಿಚಯವನ್ನು ತಿಳಿದುಕೊಳ್ಳುವುದು. ಅಂದ್ರೆ ಕೆಲವು ವಿಭಾಗಗಳಲ್ಲಿ ಅಂದ್ರೆ ಯಾವ್ದಾವ್ದು? ಕಲೆ ಆಗಿರ್ಲಿ, ಸಾಹಿತ್ಯ, ಕ್ರೀಡೆ ಆಗಿರ್ಲಿ, ಇನ್ನು ರಾಜಕಾರಣ ಮುಂತಾದ ಕ್ಷೇತ್ರಗಳಲ್ಲಿ ಪ್ರಸಿದ್ಧರಾದವರ ಪರಿಚಯವನ್ನು ತಿಳಿದುಕೊಳ್ಳಲಾಗುವುದು. ನೋಡ್ರಿ, ಫಸ್ಟ್ ನೋಡ್ರಿ,
ಕರ್ನಾಟಕದ ಚಾರಿತ್ರಿಕ ಹಿನ್ನೆಲೆ ಏನಿತ್ತು ಇದು ಅಧ್ಯಯನ ಮಾಡಬೇಕು. ಕರ್ನಾಟಕದ ಚಾರಿತ್ರಿಕ ಹಿನ್ನೆಲೆ ಏನು ಅಂತ ನೋಡ್ರಿ ಕರ್ನಾಟಕ ಚಾರಿತ್ರಿಕ ಹಿನ್ನೆಲೆ ಯಾವುದು? ಕರ್ನಾಟಕ ಚಾರಿತ್ರಿಕ ಹಿನ್ನೆಲೆ. ಎಸ್ ನೋಡ್ರಿ, ನಮ್ಮ ನಾಡು ಕರ್ನಾಟಕ. ನಮ್ಮ ನಾಡು ಯಾವುದು? ಕರ್ನಾಟಕ. ನಮ್ಮ ರಾಜ್ಯಕ್ಕೆ ಸುಮಾರು 2000 ವರ್ಷಗಳ ಚರಿತ್ರೆ ಇದೆ. ಎಷ್ಟು ವರ್ಷ? 2000 ವರ್ಷ ಚರಿತ್ರೆ ಅದ. ಎದಕ್ಕ? ಕರ್ನಾಟಕ. ಎಸ್. ನಮ್ಮ ರಾಜ್ಯದ ಅನೇಕ ಭಾಗಗಳಲ್ಲಿ ಪ್ರಾಚೀನ ಶಿಲಾಯುಗದ ನೆಲೆಗಳಿವೆ. ನಮ್ಮ ರಾಜ್ಯದ ಕೆಲವು ಭಾಗದಲ್ಲಿ ಪ್ರಾಚೀನ ಶಿಲಾಯುಗದ ನೆಲೆಗಳು ಇದಾವೆ. ಈ ಅಧ್ಯಾಯದಲ್ಲಿ ನಮ್ಮ ರಾಜ್ಯದ 4 ವಿಭಾಗಗಳ ಬಗ್ಗೆ ಮತ್ತು ಅವುಗಳ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ರಾಜ್ಯದ 4 ವಿಭಾಗಗಳ ಬಗ್ಗೆ ಮತ್ತು ಅವುಗಳ ವಿಶೇಷತೆ ಏನು ಎನ್ನುವುದು ಈ ತರಗತಿಯಲ್ಲಿ ಮೊದಲನೇ ವಿಭಾಗದ ಅಂದ್ರೆ ಬೆಂಗಳೂರು ವಿಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ನೋಡ್ರಿ, ನೆಕ್ಸ್ಟ್ ಏನದ? ಬ್ರಿಟಿಷರು ಆಡಳಿತ ಕಾಲದಲ್ಲಿ ವಿವಿಧ ಜಿಲ್ಲೆಗಳನ್ನು ರೂಪಿಸಲಾಯಿತು. ಅವರ ಆಡಳಿತ ಅನುಕೂಲಕ್ಕಾಗಿ ನಮ್ಮ ಈ ಕರ್ನಾಟಕ ವಿವಿಧ ಜಿಲ್ಲೆಗಳನ್ನಾಗಿ ರೂಪಿಸಲಾಗಿತ್ತು. ಅನೇಕ ಸಂದರ್ಭದಲ್ಲಿ ಜಿಲ್ಲಾ ಕೇಂದ್ರಗಳು ಬದಲಾಗಿವೆ. ಅನೇಕ ಸಂದರ್ಭದಲ್ಲಿ ಜಿಲ್ಲಾ ಕೇಂದ್ರಗಳು ಬದಲಾವಣೆ ಆಗಿವೆ. ವಿಸ್ತೀರ್ಣದಲ್ಲಿ ಕೆಲವು ಜಿಲ್ಲೆಗಳು ಚಿಕ್ಕದಾಗಿವೆ ಮತ್ತು ಕೆಲವು ವಿಶಾಲವಾಗಿವೆ. ವಿಸ್ತೀರ್ಣದೊಳಗ ಕೆಲವು ಜಿಲ್ಲೆಗಳು ಏನೇನದಾವ? ಚಿಕ್ಕದದಾವ. ಕೆಲವೊಂದು ಜಿಲ್ಲೆಗಳು ಏನದಾವ? ದೊಡ್ಡದಾಗಿ ಅದಾವ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ರಾಜ್ಯ. ನೋಡ್ರಿ, ಇದ್ರ ಬಗ್ಗೆ ನಾವು ಬಹಳ ಸಂಕ್ಷಿಪ್ತವಾಗಿ ನೋಡ್ಕೋಬೇಕು. ಇದು ಪೂರ್ವಕ್ಕೆ ಏನೈತಿ? ಆಂಧ್ರ ಪ್ರದೇಶ ಅದ. ದಕ್ಷಿಣಕ್ಕೆ ನೋಡ್ರಿ, ದಕ್ಷಿಣಕ್ಕೆ ತಮಿಳುನಾಡು. ಅಂದ್ರೆ ದಕ್ಷಿಣಕ್ಕ ನೋಡ್ರಿ, ಇಲ್ಲಿ ದಕ್ಷಿಣಕ್ಕ ತಮಿಳುನಾಡು ಬರ್ತದ ಮತ್ತು ನೈಋತ್ಯಕ್ಕೆ ಕೇರಳ ರಾಜ್ಯ ಇದೆ. ಯಾವುದಕ್ಕ? ನೈಋತ್ಯಕ್ಕೆ ಯಾವ್ದದ? ಕೇರಳ ರಾಜ್ಯ ಇದೆ. ಕರ್ನಾಟಕ ಇದು ಯಾವ ಆಕಾರದಲ್ಲಿದೆ ಅಂತಂದ್ರೆ ಕರ್ನಾಟಕ ಗೋಡಂಬಿ ಆಕಾರದಲ್ಲಿದೆ. ಯಾವ ಆಕಾರ? ಗೋಡಂಬಿ ತರನೇ ನೋಡ್ರಿ. ಸಾರಿ, ಒಂದು ನಿಮಿಷ. ಒಂದು ನಿಮಿಷ ತಡ್ರಿ. ಒಂದು ನಿಮಿಷ ತಡೀರಿ. ಏನಾಯ್ತು? ನೋಡಿ, ಪೂರ್ವಕ್ಕೆ ಯಾವ್ದ? ಆಂಧ್ರ ಪ್ರದೇಶ ಅದ. ದಕ್ಷಿಣಕ್ಕೆ ತಮಿಳುನಾಡು ಐತಿ. ನೈಋತ್ಯಕ್ಕೂ ಕೂಡ ತಮಿಳುನಾಡು ಅಂತ ನಾವು ಹೇಳ್ಬೋದು. ವಾಯುವ್ಯಕ್ಕೆ ನೋಡ್ರಿ, ಇಲ್ಲಿ ಏನೈತಿ? ಗೋವಾ ಅದ. ಪಶ್ಚಿಮಕ್ಕ ಯಾವ್ದು ಅಂತಂದ್ರೆ ಅರಬ್ಬಿ ಸಮುದ್ರ ಅದ. ಉತ್ತರಕ್ಕ ಮಹಾರಾಷ್ಟ್ರ ಏನೈತಿ? ಮಹಾರಾಷ್ಟ್ರ ಅಂತ ಐತಿ. ಉತ್ತರ ದಕ್ಷಿಣ ಇದು ಎಷ್ಟು ಕಿಲೋಮೀಟರ್ ಅದಂದ್ರ 700 ಕಿಲೋಮೀಟರ್ ಅದ. ಹಿಂಗ ಎಷ್ಟು ಕಿಲೋಮೀಟರ್ ಅಂದ್ರೆ 450 ಕಿಲೋಮೀಟರ್. ಪೂರ್ವದಿಂದ ದಕ್ಷಿಣವರೆಗೆ 450 ಕಿಲೋಮೀಟರ್. ಎಸ್. ನೋಡ್ರಿ ಇಲ್ಲಿ ನೋಡ್ರಿ,
ನಾವು ವಿಭಾಗಗಳಂತ ಹೇಳಿದೀವಿ. ನೋಡ್ರಿ ಎಷ್ಟು ವಿಭಾಗ ಅದಾವ ನೋಡ್ರಿ ಇಲ್ಲಿ. ಬೆಳಗಾವಿ ಒಂದು ವಿಭಾಗ, ಎಸ್ ಕಲಬುರಗಿ ಒಂದು ವಿಭಾಗ, ಮೈಸೂರು ಎನ್ನುವುದು ಒಂದು ವಿಭಾಗ. ಬೆಂಗಳೂರಿನಲ್ಲಿ ಯಾವ್ಯಾವ ಜಿಲ್ಲೆಗಳು ಕಂಡು ಬರ್ತಾವ ನೋಡ್ರಿ. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ನೆಕ್ಸ್ಟ್ ನೋಡ್ರಿ. ನಮ್ಮ ರಾಜ್ಯದಲ್ಲಿ ಆಡಳಿತ ಅನುಕೂಲಕ್ಕೆ 4 ಕಂದಾಯ ವಿಭಾಗಗಳನ್ನು ರೂಪಿಸಲಾಗಿದೆ. ಎಷ್ಟ್ರಿ? ನಮ್ಮ ರಾಜ್ಯದಲ್ಲಿ ಆಡಳಿತ ಅನುಕೂಲಕ್ಕೆ ಸುಮಾರು 4 ಕಂದಾಯ ವಿಭಾಗಗಳನ್ನು ರೂಪಿಸಲಾಗಿದೆ. ಅವುಗಳಲ್ಲಿ ಹೆಂಗದಾವ ನೋಡ್ರಿ. ಹೆಂಗದಾವ ಅಂದ್ರ ನೋಡ್ರಿ, ಅವುಗಳಲ್ಲಿ ಹೀಗಿವೆ. ಹೆಂಗ್ರಿ? ಒಂದು ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಬೆಳಗಾವಿ ವಿಭಾಗ, ಕಲಬುರಗಿ ವಿಭಾಗ. ಬೆಂಗಳೂರಿನಲ್ಲಿ ಎಷ್ಟು ಜಿಲ್ಲೆಗಳಿದಾವೆ ಅಂದ್ರೆ ಬೆಂಗಳೂರು ವಿಭಾಗದೊಳಗೆ 9 ಜಿಲ್ಲೆಗಳಿದಾವೆ. ಎಷ್ಟು? 9. ಮೈಸೂರಿನಲ್ಲಿ 8 ಜಿಲ್ಲೆಗಳಿದಾವೆ. ಬೆಳಗಾವಿಯಲ್ಲಿ 7 ಜಿಲ್ಲೆಗಳಿದಾವೆ. ಹಾಗೆ ಕಲಬುರಗಿಯಲ್ಲಿ 7 ಜಿಲ್ಲೆಗಳಿದಾವೆ. 2021ಕ್ಕಿಂತ ಮುಂಚೆ ಕಲಬುರಗಿಯಲ್ಲಿ ಕೇವಲ 6 ಜಿಲ್ಲೆಗಳಿದ್ದವು. 2021 ಅಕ್ಟೋಬರ್ 2ಕ್ಕೆ ಅಧಿಕೃತವಾಗಿ ವಿಜಯನಗರ ಎಂಬ ಜಿಲ್ಲೆಯನ್ನು ಅಸ್ತಿತ್ವಕ್ಕೆ ಬಂದ ಮೇಲೆ ಕಲಬುರಗಿ ವಿಭಾಗದಲ್ಲಿ +1 ಮಾಡ್ಕೊರ 6ಕ್ಕೆ 7 ಜಿಲ್ಲೆಗಳು ಪ್ರಸ್ತುತ ಕಂಡು ಬರ್ತವೆ. ಎಲ್ಲಿ? ಕಲಬುರಗಿ ವಿಭಾಗದೊಳಗೆ. ನಮ್ಮ ಕರ್ನಾಟಕದೊಳಗ ಒಟ್ಟು 31 ಜಿಲ್ಲೆಗಳು. ಎಷ್ಟು? 31 ಜಿಲ್ಲೆಗಳದಾವ. ಪ್ರತಿ ಜಿಲ್ಲೆಗೆ ಒಬ್ರು ಜಿಲ್ಲಾಧಿಕಾರಿಗಳಿರುತ್ತಾರೆ. ಅವ್ರಿಗೇನಂತಾರೆ? ಡೆಪ್ಯೂಟಿ ಕಮಿಷನರ್ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ವಿಭಾಗಕ್ಕೆ ವಿಭಾಗೀಯ ಅಧಿಕಾರಿಯಾಗಿರುತ್ತಾರೆ. ಒಂದೊಂದು ವಿಭಾಗಕ್ಕೆ ಯಾರಿರ್ತಾರೆ? ವಿಭಾಗೀಯ ಅಧಿಕಾರಿಯಾಗಿರುತ್ತಾರೆ. ಆ ವಿಭಾಗೀಯ ಅಧಿಕಾರಿ ಏನಂತ ಹೇಳ್ತಾರೆ ಅಂತಂದ್ರೆ ಪ್ರಾದೇಶಿಕ ಆಯುಕ್ತರು ಎಂದು ಕರೆಯಲಾಗುತ್ತದೆ. ವಿಭಾಗದ ಅಧಿಕಾರಿಗಳಿಗೆ ಏನಂತಾರೆ? ಪ್ರಾದೇಶಿಕ ಆಯುಕ್ತರು ಎಂದು ಕರೆಯಲಾಗುತ್ತದೆ. ಈ ಭಾಗದಲ್ಲಿ 4 ವಿಭಾಗಗಳಲ್ಲಿರುವ ಜಿಲ್ಲೆಗಳು, ಅವುಗಳ ವಿಶಿಷ್ಟತೆಗಳು, ಪ್ರಾಕೃತಿಕ ಸಂಪನ್ಮೂಲ, ಕೃಷಿ, ಉದ್ದಿಮೆ, ನದಿಗಳು, ಬೆಳೆಗಳು, ಅರಣ್ಯಗಳು ಮತ್ತು ವಾಯುಗುಣ, ಕಲೆ, ಸಾಹಿತ್ಯ, ಜಾನಪದ, ಕ್ರೀಡೆ, ಉತ್ಸವಗಳು ಮುಂತಾದ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದರ ಬಗ್ಗೆ ನೋಡ್ರಿ. ಪ್ರಾಕೃತಿಕ ಸಂಪನ್ಮೂಲಗಳು, ಕೃಷಿ, ಉದ್ದಿಮೆ, ನದಿ, ಬೆಳೆಗಳು, ಅರಣ್ಯಗಳು, ವಾಯುಗುಣ, ಕಲೆ, ಸಾಹಿತ್ಯ, ಜಾನಪದ, ಕ್ರೀಡೆ, ಉತ್ಸವಗಳು ಮುಂತಾದ ಸಂಗತಿಗಳ ಬಗ್ಗೆ ಈ ವಿಭಾಗಗಳಲ್ಲಿ ತಿಳಿದುಕೊಳ್ಳಲಾಗುತ್ತದೆ. ನೋಡ್ರಿ, ಫಸ್ಟ್ ವಿಭಾಗ ಯಾವುದು ಅಂತಂದ್ರೆ ನಾವು ಇಲ್ಲಿ ಯಾವತ್ತು ತಗೊಂಡಿವಿ? ಬೆಂಗಳೂರು ವಿಭಾಗ ತಗೊಂಡಿದ್ವಿ. ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು. ನಮ್ಮ ರಾಜ್ಯದ ರಾಜಧಾನಿ ಯಾವುದು? ಬೆಂಗಳೂರು. ಇದು ಒಂದು ಕಂದಾಯ ಆಡಳಿತ ವಿಭಾಗವೂ ಆಗಿದೆ. ಕಂದಾಯ ಆಡಳಿತ ವಿಭಾಗ ಕೂಡ ಆಗಿದೆ. ಈ ವಿಭಾಗದಲ್ಲಿ ಸುಮಾರು 9 ಜಿಲ್ಲೆಗಳು ಕಂಡು ಬರುತ್ತವೆ. ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಕಂಡು ಬರ್ತಾವೆ ಅಂದ್ರೆ ಎಷ್ಟು ಜಿಲ್ಲೆಗಳು? ಅವು 9 ಜಿಲ್ಲೆಗಳು. ಅವು ಯಾವ್ಯಾವ ಜಿಲ್ಲೆಗಳು ಅಂತಂದ್ರೆ ನೋಡ್ರಿ, ಫಸ್ಟ್ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ. ನೋಡ್ರಿ, ನಮ್ಮ ರಾಜ್ಯದ ದಕ್ಷಿಣ ಭಾಗದಲ್ಲಿ ಇದು ನೆಲೆಗೊಂಡಿದೆ. ಬೆಂಗಳೂರು ವಿಭಾಗ ಯಾವ ದಿಕ್ಕಿನಲ್ಲಿದೆ ಅಂತಂದ್ರೆ ಕರ್ನಾಟಕದ ನಕ್ಷೆಯಲ್ಲಿ ಬೆಂಗಳೂರು ವಿಭಾಗ ಯಾವ ದಿಕ್ಕಿನಲ್ಲಿದೆ ಅಂತ ಕೇಳಿದ್ರೆ ಅದು ಯಾವ ದಿಕ್ಕ? ದಕ್ಷಿಣ ದಿಕ್ಕಿನಲ್ಲಿ ಕಂಡು ಬರುತ್ತದೆ. ಯಾವುದು? ಇದು ಬೆಂಗಳೂರು ವಿಭಾಗ. ಈ ಬೆಂಗಳೂರು ವಿಭಾಗದ ಚಾರಿತ್ರಿಕ ಹಿನ್ನೆಲೆ ಏನು ಅಂತ ಗೊತ್ತಿಲ್ಲ. ಕರ್ನಾಟಕದಷ್ಟೇ ಪ್ರಾಚೀನ ಚಾರಿತ್ರಿಕ ಹಿನ್ನೆಲೆ ಬೆಂಗಳೂರು ವಿಭಾಗಕ್ಕಿದೆ. ಕರ್ನಾಟಕಕ್ಕೆ ಎಷ್ಟು ಪ್ರಾಚೀನ ಚಾರಿತ್ರಿಕ ಹಿನ್ನೆಲೆ ಅದಲ್ಲ, ಅಷ್ಟೇ ಬೆಂಗಳೂರು ವಿಭಾಗ ಕೂಡ ಚಾರಿತ್ರಿಕ ಹಿನ್ನೆಲೆ ಕೂಡ ಆದ. ಈ ಭಾಗವು ಮೊದಲು ಆಳಿದ ಅರಸರೆಂದರೆ ಕೋಲಾಲಪುರವನ್ನು ಅಂದ್ರೆ ಈಗಿನ ಕೋಲಾರ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಗಂಗಮನೆತನ ಅರಸರು. ಈ ಬೆಂಗಳೂರು ವಿಭಾಗವನ್ನು ಬೆಂಗಳೂರು ವಿಭಾಗದಲ್ಲಿ ಆಡಳಿತ ಮಾಡಿದ ಮೊದಲ ಅರಸ ಮನೆತನ ಯಾವುದು? ಅದು ಗಂಗಮನೆತನದವರು ಅಂತ ಹೇಳ್ತೀವಿ. ಗಂಗಮನೆತನದವರ ಮೊದಲ ರಾಜಧಾನಿ ಯಾವುದಾಗಿತ್ತು ಅಂತಂದ್ರೆ ಕೋಲಾಲಪುರ. ಆವತ್ತಿನ ಕೋಲಾಲಪುರನೇ ಇಂದಿನ ಕೋಲಾರ ಆಗಿತ್ತು. ಅವರ ಆಳ್ವಿಕೆ ಅಳಿದ ಮೇಲೆ ಅಂದ್ರೆ ಅವರ ಆಳ್ವಿಕೆ ಮುಕ್ತಾಯದ ಮೇಲೆ ಈ ಪ್ರದೇಶವು ಚೋಳರ, ಹೊಯ್ಸಳರ, ವಿಜಯನಗರ, ಮರಾಠರ
ಮೈಸೂರು ಒಡೆಯರು ಮತ್ತು ವಿಜಯಪುರದ ಆದಿಲಶಾಹಿ ಮನೆತನದ ಅರಸರು ಆಳ್ವಿಕೆಗಳಿಗೆ ವಿವಿಧ ಕಾಲಘಟ್ಟದಲ್ಲಿ ಒಳಗಾಯಿತು. ಅಂದ್ರ ಗಂಗರ ಮನೆತನದ ಅರಸರದು ಆಳ್ವಿಕೆ ಮುಗಿದ ನಂತರ ಅಂದ್ರೆ ಅಳಿದ ಮೇಲೆ ಈ ಪ್ರದೇಶ ಅಂದ್ರೆ ಬೆಂಗಳೂರು ವಿಭಾಗವನ್ನು ಚೋಳರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ಮರಾಠರು, ಮೈಸೂರು ಒಡೆಯರು ಮತ್ತು ವಿಜಯಪುರದ ಆದಿಲ್ಶಾಹಿ ಮನೆತನದವರು ಈ ವಿಭಾಗಗಳ ಆಳ್ವಿಕೆಗೆ ಒಳಪಟ್ಟಿದ್ದವು. ವಿಜಯನಗರ ಅರಸರು ನೋಡ್ರಿ, ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೆಗಾರರು ವಿವಿಧ ಭಾಗಗಳಲ್ಲಿ ಆಳ್ವಿಕೆ ನಡೆಸುತ್ತಿದ್ದರು. ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಸಂದರ್ಭದಲ್ಲಿ ಅನೇಕ ಪಾಳೆಗಾರರು ವಿವಿಧ ಭಾಗಗಳಲ್ಲಿ ಆಳ್ವಿಕೆ ನಡೆಸುತ್ತಿದ್ದರು ಎಂದು ಹೇಳಲಾಗುತ್ತದೆ. ಅವರು ಆಳುತ್ತಿದ್ದ ಪ್ರದೇಶವನ್ನು ಪಾಳೆಪಟ್ಟು ಎಂದು ಕರೆತಿದ್ರು. ಪಾಳೆಗಾರರು ಆಳ್ವಿಕೆ ಮಾಡುತ್ತಿದ್ದ ಪ್ರದೇಶವನ್ನು ಏನಂತ ಹೇಳ್ತಿದ್ರು? ಪಾಳೆಪಟ್ಟು ಎಂದು ಕರೆಯಲಾಗುತ್ತಿತ್ತು. ಈ ಪಾಳೆಗಾರರಿಗೆ ನಾಯಕರೆಂಬ ಹೆಸರಿತ್ತು. ಪಾಳೆಗಾರರಿದ್ದಂತ ಹೆಸರು ಯಾವುದು? ನಾಯಕರು. ನಾಯಕರೆಂಬ ಹೆಸರಿತ್ತು. ಯಾರಿಗೆ? ಪಾಳೆಪಟ್ಟುಗಳಿಗೆ ನಾಯಕರೆಂಬ ಹೆಸರಿತ್ತು. ಈ ಪಾಳೆಗಾರರು ವಿಜಯನಗರ ಅರಸರಿಗೆ ವಿಧೇಯರಾಗಿದ್ದರು. ಪಾಳೆಗಾರರು ಯಾರಿಗೆ ವಿಧೇಯರಾಗಿದ್ದರು ಅಂತಂದ್ರೆ ಅವರು ವಿಜಯನಗರ ಸಾಮ್ರಾಜ್ಯದ ಅರಸರಿಗೆ ಪಾಳೆಗಾರರು ವಿಧೇಯರಾಗಿದ್ದರು ಎಂದು ಹೇಳಲಾಗುತ್ತದೆ. ಪ್ರಮುಖ ಪಾಳೆಪಟ್ಟುಗಳೆಂದರೆ ಒಂದು ಕೇಳ್ದಿ, ಚಿತ್ರದುರ್ಗ ನೋಡ್ರಿ, ಚಿತ್ರದುರ್ಗ, ಯಲಹಂಕ, ಚಿಕ್ಕಬಳ್ಳಾಪುರ ಮುಂತಾದವರು ಪಾಳೆಪಟ್ಟುಗಳು ಆಗಿದ್ದರು. ನೆಕ್ಸ್ಟ್ ನೋಡ್ರಿ, ಪ್ರಾಕೃತಿಕ ಸಂಪನ್ಮೂಲಗಳು. ಪ್ರಾಕೃತಿಕ ಸಂಪನ್ಮೂಲ, ಬೆಂಗಳೂರು ವಿಭಾಗದ ಪ್ರಾಕೃತಿಕ ಸಂಪನ್ಮೂಲ ಇಲ್ಲಿ ಅದ ನೋಡ್ರಿ. ನೋಡ್ರಿ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ. ಒಟ್ಟು 9 ಜಿಲ್ಲೆಗಳದಲ್ಲ. 9 ಜಿಲ್ಲೆಗಳು ಎಲ್ಲಿ ಕಂಡು ಬರ್ತವೆ? ಬೆಂಗಳೂರು ವಿಭಾಗದಲ್ಲಿ ಕಂಡು ಬರ್ತವ. ಬೆಂಗಳೂರು ವಿಭಾಗವನ್ನು ಆಡಳಿತ ಮಾಡಿದ ಮೊದಲ ಅರಸು ಮನೆತನ ಯಾವುದು? ಕುವಲಾಲಪುರ ಎಂಬ ರಾಜಧಾನಿ ಮಾಡಿಕೊಂಡಿದ್ದವರು ಯಾರು? ಗಂಗರು. ಯಾರು? ಗಂಗರು. ಇವರ ನಂತರ ಚೋಳರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ಮರಾಠರು, ಆದಿಲ್ಶಾಹಿಗಳು ಎಲ್ಲರೂ ಬಂದಿರ್ತಾರ. ಇವರ ಸಂದರ್ಭದಲ್ಲಿ ಪಾಳೆಪಟ್ಟುಗಳು ಅಂದ್ರೆ ಪಾಳೆಗಾರ ಇರ್ತಾರೆ. ಈ ಪಾಳೆಗಾರರು ಯಾರಿಗೆ ವಿಧೇಯರಾಗಿದ್ದರು ಅಂದ್ರೆ ಅವರು ವಿಜಯನಗರ ಸಾಮ್ರಾಜ್ಯದವರಿಗೆ ವಿಧೇಯರಾಗಿದ್ದರು. ಪ್ರಮುಖ ಪಾಳೆಪಟ್ಟುಗಳು ಯಾರು? ಕೇಳ್ದಿಯವರು, ಚಿತ್ರದುರ್ಗ, ಯಲಹಂಕ, ಚಿತ್ರದುರ್ಗ, ಕೇಳ್ದಿಯವರು ಆಗಿದ್ದರು. ಪ್ರಮುಖ ಪಾಳೆಗಾರರು ಆಗಿದ್ದರು. ಇದಾದ ನಂತರ ಪ್ರಾಕೃತಿಕ ಸಂಪನ್ಮೂಲ ಯಾವುದು? ಪ್ರಾಕೃತಿಕ ಸಂಪನ್ಮೂಲ. ಪ್ರಕೃತಿಯಿಂದ ದತ್ತವಾದ ಸಂಗತಿಗಳನ್ನು ಪ್ರಾಕೃತಿಕ ಸಂಪನ್ಮೂಲ ಎಂದು ಕರೆಯುತ್ತೇವೆ. ಪ್ರಕೃತಿಯಿಂದ ದತ್ತವಾದ, ಅಂದ್ರೆ ಅನೇಕ ಪ್ರಕೃತಿಯಿಂದ ದತ್ತವಾದ ಸಂಗತಿಗಳನ್ನು ಪ್ರಾಕೃತಿಕ ಸಂಪನ್ಮೂಲ ಎಂದು ಕರೆಯಲಾಗುತ್ತದೆ. ನದಿ, ಕಾಡು, ಕಣಿವೆ, ಜಲಪಾತ. ನದಿ, ಕಾಡು, ಕಣಿವೆ, ಜಲಪಾತ. ನದಿ, ಕಾಡು, ಕಣಿವೆ, ಜಲಪಾತಗಳು, ಖನಿಜ ಗಣಿಗಳು, ವನ್ಯಮೃಗಗಳು, ಮಣ್ಣು ಮುಂತಾದವರೆಲ್ಲ ಪ್ರಕೃತಿಯು ನಮಗೆ ನೀಡಿರುವ ಸಂಪತ್ತು. ಈ ವಿಭಾಗವು ಉಷ್ಣವಲಯ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ. ಗೊತ್ತಿರಲಿ, ಈ ವಿಭಾಗ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ. ಯಾವುದು? ಬೆಂಗಳೂರು ವಿಭಾಗ. ಆದರೆ ವಿಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಏಕರೂಪ ಹವಾಮಾನವಿಲ್ಲ. ಅಂದ್ರ ಬೆಂಗಳೂರು ವಿಭಾಗ ಇದು ಉಷ್ಣವಲಯ ಮಾನ್ಸೂನ್ ವಾಯುಗುಣ ಹೊಂದು. ಯಾವುದು? ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ. ಯಾವುದು? ಬೆಂಗಳೂರು ವಿಭಾಗ. ಆದ್ರ ವಿಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಒಂದೇ ತರ ಹವಾಮಾನ ಇಲ್ಲ ನೋಡ್ರಿ. ಪ್ರಮುಖವಾಗಿ ಕೋಲಾರ ಜಿಲ್ಲೆ, ಕೋಲಾರ ಅತಿ ಉಷ್ಣವಲಯಕ್ಕೆ ಸೇರಿದೆ. ಇದು ಕೋಲಾರ ಬೆಂಗಳೂರು ವಿಭಾಗದಲ್ಲಿ ಕಂಡು ಬರ್ತದಲ್ಲ. ಆ ಬೆಂಗಳೂರು ವಿಭಾಗದಲ್ಲಿ ಕೋಲಾರ ಎಂಬ ಜಿಲ್ಲೆಯು ಅತಿ ಉಷ್ಣವಲಯಕ್ಕೆ ಸೇರಿದ್ದರೆ, ಶಿವಮೊಗ್ಗ ಜಿಲ್ಲೆ ಮಲೆನಾಡಿನ ಪ್ರದೇಶ. ಇದು ಮಲೆನಾಡಿನ ಹೆಬ್ಬಾಗಿಲು ಅಂತ ಕರಿತೀವಿ ಶಿವಮೊಗ್ಗ. ಈ ಶಿವಮೊಗ್ಗ ಜಿಲ್ಲೆ ಮಲೆನಾಡು ಪ್ರದೇಶ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗಿದೆ ನೋಡ್ರಿ. ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಇದು. ಯಾವ ಭಾಗಕ್ಕೆ ಸೇರಿದ ಶಿವಮೊಗ್ಗ? ಈ ಶಿವಮೊಗ್ಗ ಬೆಂಗಳೂರು ವಿಭಾಗಕ್ಕೆ ಸೇರಿದೆ. ಆದರೆ ಚಿತ್ರದುರ್ಗ ಕಡಿಮೆ ಮಳೆ ಬೀಳುವ ಜಿಲ್ಲೆಯಾಗಿದೆ. ಇದು ಒಂದು ಗೊತ್ತಿರಲಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಕಂಡು ಬರುವುದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಮತ್ತು ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆಯನ್ನು ಕಂಡುಬರುವ ಜಿಲ್ಲೆ ಪ್ರದೇಶ ಸೇರಿದ್ದು ಅದು ಚಿತ್ರದುರ್ಗ. ಈ ಚಿತ್ರದುರ್ಗ ಮತ್ತು ಶಿವಮೊಗ್ಗ ಎರಡು ಕಂಡು ಬರುವುದು ಅದು ಬೆಂಗಳೂರಿನಲ್ಲೇನೆ ನೋಡ್ರಿ. ಉಳಿದ ಜಿಲ್ಲೆಗಳಾದ ತುಮಕೂರು, ದಾವಣಗೆರೆ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ,
ಮುಂತಾದವು ಸಾಧಾರಣ ಮಳೆ ಬೀಳುವ ಜಿಲ್ಲೆಗಳಾಗಿವೆ. ಈ ವಲಯದ ಅನೇಕ ಮುಖ್ಯ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತವೆ. ಪಶ್ಚಿಮ ಅಂದ್ರೆ ಯಾವ್ದು? ಈ ಸೈಡ್ ಅಲ್ಲ, ಇದೆಲ್ಲ ಈ ಸೈಡ್ ನೋಡ್ರಿ. ಇದು ಪೂರ್ವ, ಇದು ಪಶ್ಚಿಮ. ಅನೇಕ ನದಿಗಳು ಬೆಂಗಳೂರು ವಿಭಾಗದ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚು ನದಿಗಳು ಹುಟ್ಟುತ್ತವೆ. ಈ ವಿಭಾಗದ ಪ್ರಮುಖ ನದಿಗಳೆಂದರೆ ಒಂದು ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ವೇದಾವತಿ, ಶಿಂಷಾ, ತುಂಗಭದ್ರಾ, ಶರಾವತಿ, ವರ್ಧಾ ಮುಂತಾದವು. ಶರಾವತಿಯು ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿ. ಶರಾವತಿ ನದಿ ಇದು ಪಶ್ಚಿಮಕ್ಕೆ ಹರಿಯುವ ನದಿ. ಶರಾವತಿ ಅಷ್ಟೇ ಅಲ್ಲ, ಇದು ನೋಡ್ರಿ ಶಿಂಷಾ ಇದನ್ನು ಪಶ್ಚಿಮಕ್ಕೆ ಹರಿಯುತ್ತದ, ಶರಾವತಿನೂ ಪಶ್ಚಿಮಕ್ಕೆ ಹರಿಯುತ್ತದ, ವರ್ಧಾ ಪಶ್ಚಿಮಕ್ಕೆ ಹರಿಯುತ್ತದ. ಇವೆಲ್ಲವೂ ಏನಾಗದ? ಪಶ್ಚಿಮ ದಿಕ್ಕಿಗೆ ಹುಟ್ಟಿ ಹರಿಯುವ ನದಿಗಳಾಗಿವೆ ನೋಡ್ರಿ. ಇದರಿಂದ ನಿರ್ಮಾಣವಾದ ವಿಶ್ವವಿಖ್ಯಾತ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಎಷ್ಟು? ಜೋಗ ಜಲಪಾತ 253 ಮೀಟರ್ ಹೊಂದಿದೆ. ಎಷ್ಟು? 250 ಮೀಟರ್ ಎತ್ತರದಲ್ಲಿ ಕಂಡುಬರುತ್ತದೆ. ಇದು ಎಲ್ಲಿ ಕಂಡುಬರುತ್ತದೆ? ಶರಾವತಿ ನದಿಗೆ ಜೋಗ ಜಲಪಾತ ಕಂಡು ಬಂದಿದ್ದು ಶಿವಮೊಗ್ಗ ಜಿಲ್ಲೆ. ಮತ್ಯಾಲಮಾಡು ಎಂಬ ಜಲಾಶಯವು ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ. ಯಾವುದು? ಒಂದ್ಸರಿ ನೋಡ್ರಿ. ಮತ್ಯಾಲಮಾಡು ಎಂಬ ಜಲಪಾತ ಅಥವಾ ಜಲಾಶಯ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ. ಎಲ್ಲಿ? ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ. ಗಾಜನೂರು ಅಣೆಕಟ್ಟು ನೋಡ್ರಿ, ಒಂದ್ ನಿಮಿಷ ತಡ್ರಿ. ಗಾಜನೂರು ಅಣೆಕಟ್ಟು ತುಂಗಾ ನದಿಗೆ ಸಂಬಂಧಪಟ್ಟಿದೆ. ಗಾಜನೂರು ಅಣೆಕಟ್ಟು ತುಂಗಾ ನದಿಗೆ ಸಂಬಂಧಪಟ್ಟಿದ್ದು. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ನೋಡ್ರಿ. ಜೋಗ ಜಲಪಾತ ಸಂಬಂಧಪಟ್ಟಿದ್ದು ಶರಾವತಿ ನದಿಗೆ, ಅದು ಶಿವಮೊಗ್ಗದಲ್ಲಿ ಕಂಡುಬರುತ್ತದೆ. ಅದೇ ತರ ಮತ್ಯಾಲಮಾಡು ಎಂಬ ಜಲಾಶಯ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ. ಮತ್ಯಾಲಮಾಡು ಎಂಬ ಜಲಾಶಯ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ. ಮತ್ಯಾಲಮಾಡು ಇದು ಆನೇಕಲ್ ಎಂಬ ತಾಲೂಕಿನಲ್ಲಿ ಕಂಡುಬರುತ್ತದೆ. ಗೊತ್ತಿರಲಿ ನಿಮಗೆ, ಇಲ್ಲಿ ಆನೇಕಲ್ ತಾಲೂಕಿನಲ್ಲಿ ಕಂಡುಬರುತ್ತದೆ. ಅದಾದ ನಂತರ ಗಾಜನೂರು ಅಣೆಕಟ್ಟು ಮತ್ತು ತುಂಗಾ ಅಣೆಕಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿವೆ. ಗಾಜನೂರು ಅಣೆಕಟ್ಟು ಇದು ತುಂಗಾ ನದಿಗೆ ಸಂಬಂಧಪಟ್ಟೈತೆ. ತುಂಗಾ ಅಣೆಕಟ್ಟು ಅದನ್ನು ತುಂಗಾ ನದಿಗೆ ಸಂಬಂಧಪಟ್ಟಿದೆ. ಇವೆರಡೂ ಕಂಡುಬರುವುದು ಎಲ್ಲಿ ಅಂತಂದ್ರೆ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಶಿವಮೊಗ್ಗವನ್ನು ನಾವು ಮಲೆನಾಡಿನ ಹೆಬ್ಬಾಗಿಲು ಅಂತ ಕರಿತೀವಿ. ಏನಂತ ಕರಿತೀವಿ? ಶಿವಮೊಗ್ಗವನ್ನು ನಾವು ಮಲೆನಾಡಿನ ಹೆಬ್ಬಾಗಿಲು ಎಂದು ಕರೆಯುತ್ತೇವೆ. ಈ ವಿಭಾಗದಲ್ಲಿ ನೂರಾರು ಪ್ರಸಿದ್ಧ ಕೆರೆಗಳಿವೆ. ಏನದವ? ನೂರಾರು ಪ್ರಸಿದ್ಧ ಕೆರೆಗಳಿವೆ. ಮೈಸೂರು ಅರಸರು ಅನೇಕ ಅಣೆಕಟ್ಟುಗಳನ್ನು ಕಟ್ಟಿಸಿದರು. ಎಲ್ಲಿ? ಬೆಂಗಳೂರು ವಿಭಾಗದಲ್ಲಿ. ವಾಣಿ ವಿಲಾಸ ಅಣೆಕಟ್ಟು. ಒಂದ್ ನಿಮಿಷ ಕೊಟ್ರಿ, ಮಕ್ಕಳ ಗದ್ದಲ ಆಗಂಗ್ ಕಾಣ್ತಿದ್ದ. ವಾಣಿ ವಿಲಾಸ ಅಣೆಕಟ್ಟು ಅಂದ್ರೆ ವಾಣಿ ವಿಲಾಸ ಸಾಗರ. ಇದಕ್ಕೆ ವೇದಾವತಿ ನದಿಗೆ ಸಂಬಂಧಪಟ್ಟೈತಿ. ಯಾವುದು? ವಾಣಿ ವಿಲಾಸ. ಇದಕ್ಕ ಮಾರಿ ಕಣಿವೆ ಜಲಾಶಯ ಅಂತಾನು ಕರಿತೀವಿ. ಯಾವ್ದಕ್ರಿ? ವಾಣಿ ವಿಲಾಸ ಸಾಗರ ಅಣೆಕಟ್ಟು ಕಂಡು ಬರೋದು ಇದು ಚಿತ್ರದುರ್ಗದೊಳಗ. ವಾಣಿ ವಿಲಾಸ ಸಾಗರ ಅಣೆಕಟ್ಟಕ್ಕೆ ನಾವಿನ್ನು ಮಾರಿ ಕಣಿವೆ ಅಣೆಕಟ್ಟು ಸಾಗರ ಅಂತ ಕರಿತೀವಿ. ವಾಣಿ ವಿಲಾಸ ಸಾಗರ ಇದು ಯಾವ ನದಿ ಕಂಡು ಬರ್ತದೆ? ಅದು ವೇದಾವತಿ ನದಿಗೆ ಕಂಡು ಬರ್ತದೆ. ಇದು ಒಂದು ನೀರಾವರಿ ಯೋಜನೆಯಾಗಿದೆ. ಯಾವುದು? ವಾಣಿ ವಿಲಾಸ ಸಾಗರ ಅಣೆಕಟ್ಟು ಅಂತಹ ಒಂದು ನೀರಾವರಿ ಯೋಜನೆಯಾಗಿದೆ. ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿದೆ. ಎಲ್ಲಿದೆ? ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಏನು ಕಂಡು ಬರ್ತದೆ ಅಂದ್ರೆ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಕಂಡು ಬರುತ್ತದೆ. ಈ ವಾಣಿ ವಿಲಾಸ ಸಾಗರ ಅಣೆಕಟ್ಟಿಗೆ ಮಾರಿಕಣಿವೆ ಜಲಾಶಯ ಅಂತಾನು ಹೇಳ್ತಾರ. ಇದು ಕಂಡು ಬರೋದು ಚಿತ್ರದುರ್ಗದ ಹಿರಿಯೂರು ತಾಲೂಕಿನಲ್ಲಿ. ಅದೇ ರೀತಿಯಲ್ಲಿ ಮಾರ್ಕನಹಳ್ಳಿ ಜಲಾಶಯ ಇದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ಕಂಡುಬರುತ್ತೆ. ಮಾರ್ಕನಹಳ್ಳಿ ಇದು ಯಾವ ನದಿಗೆ ಸಂಬಂಧಪಟ್ಟ ಗೊತ್ತ ನಿಮಗ? ಶಿಂಷಾ ನದಿಗೆ ಸಂಬಂಧಪಟ್ಟೈತಿ. ಮಾರ್ಕನಹಳ್ಳಿ ಎಂಬ ಜಲಾಶಯ ತುಮಕೂರು ಜಿಲ್ಲೆಯಲ್ಲಿ ಕಂಡು ಬಂದಿದ್ದು ಕುಣಿಗಲ್ ತಾಲೂಕಿನಲ್ಲಿ. ಇದು ಯಾವ ನದಿಗೆ ಸಂಬಂಧಪಟ್ಟಿದೆ ಅಂತಂದ್ರೆ ಅದು ಶಿಂಷಾ ನದಿಗೆ ಸಂಬಂಧಪಟ್ಟಿದೆ. ನಿಮ್ಗೆ ಹೇಳದ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಪಟ್ಟಣ ಇದು ಒಂದು ನೀರಾವರಿ ಜಲ ಯೋಜನೆ ಆಗಿದೆ ಅಂತಾನು ಹೇಳೋಣ. ಇದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಲ್ಲಿ ಕಂಡು ಬರ್ತವೆ ಅಂತ ಹೇಳೋಣ. ಆದರೆ 6ನೇ ತರಗತಿ ಸಮಾಜ ವಿಜ್ಞಾನ ಬುಕ್ನಾಗ ಇದು ಯಾವ ನದಿ ದಂಡೆ ಮೇಲೆ ಕಂಡು ಬರ್ತದೆ ಅಂತ ನಾ ಹೇಳ್ತೀನಿ ಕೇಳ್ರಿ. ವಾಣಿ ವಿಲಾಸ ಸಾಗರ ಅಣೆಕಟ್ಟು ಇದು ಯಾವ ನದಿ ದಂಡೆ ಮೇಲೆ ಕಂಡು ಬರ್ತದೆ ಅಂತಂದ್ರೆ ಅದು ವೇದಾವತಿ ನದಿ ದಂಡೆ ಮೇಲೆ ಕಂಡು ಬರ್ತದೆ. ಈ ವಾಣಿ ವಿಲಾಸ ಸಾಗರ ಅಣೆಕಟ್ಟಿನ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಈ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಭಾರತದ ನಕಾಶೆ ಅಂತಿದೆ. ಭಾರತದ ನಕಾಶೆ ಹೆಂಗದಲ್ಲ
ಅದೇ ತರ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಕಂಡು ಬರುತ್ತೆ. ಇದ್ರ ಇನ್ನೊಂದು ಹೆಸರು ಏನ್ ಹೇಳ್ದನ, ಮಾರಿ ಕಣಿವೆ ಜಲಾಶಯ ಅಂತ ಹೇಳಿದೆ. ನೆಕ್ಸ್ಟ್ ನೋಡ್ರಿ, ಪರಿಸರ ಮಾಲಿನ್ಯ, ಅರಣ್ಯ ನಾಶ, ಅತಿಯಾದ ನಗರೀಕರಣ ಮುಂತಾದ ಕಾರಣಗಳಿಂದ ನಮ್ಮ ಅನೇಕ ನದಿಗಳು ಬತ್ತಿ ಹೋಗುತ್ತಿವೆ. ನಮ್ಮ ನದಿಗಳು ಅತಿ ಹೆಚ್ಚು ಬತ್ತಿ ಹೋಗೋದಕ್ಕೆ ಕಾರಣ ಏನೇನು ಕೊಟ್ಟಾನ ಇಲ್ಲಿ? ಪರಿಸರ ಮಾಲಿನ್ಯ, ಅರಣ್ಯ ನಾಶ, ಅತಿಯಾದ ನಗರೀಕರಣ ಮುಂತಾದ ಕಾರಣಗಳಿಂದ ನಮ್ಮ ಅನೇಕ ನದಿಗಳು ಬತ್ತಿ ಹೋಗುತ್ತಿವೆ. ಬೆಂಗಳೂರು ನಗರ ಜಿಲ್ಲೆಯ ಅನೇಕ ನದಿಗಳು ವಿನಾಶದ ಅಂಚಿನಲ್ಲಿ ತಲುಪಿವೆ. ಆಲ್ರೆಡಿ ತಲುಪಿದೆ. ಈಗ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕಂಡು ಬರುವಂತಹ ಅನೇಕ ನದಿಗಳು ವಿನಾಶದ ಅಂಚನ್ನು ತಲುಪಿದೆ ಅಂತ ಹೇಳತಾನೆ. ಅನೇಕ ಕೆರೆಗಳು ಭೂ ಪರಿವರ್ತನೆಗಳಿಂದ ನಾಶವಾಗುತ್ತಿವೆ. ಈಗ ಇದ್ದಂತ ಕೆರೆಗಳಿಗೆ ಭೂ ಪರಿವರ್ತನೆ ಮಾಡಕತ್ತಾರ. ಇದ್ದಂತ ಕೆರೆಗಳಿಗೆ ಮಣ್ಣು ತುಂಬಿ ಅದಕ್ಕನ್ನ ಭೂ ಪರಿವರ್ತನೆಯನ್ನಾಗಿ ಮಾಡಿ ಆ ಕೆರೆಗಳನ್ನು ನಾಶ ಮಾಡಲಾಗುತ್ತಿದೆ. ಇವಾಗಿನ ಸರ್ಕಾರ ಇದರ ಬಗ್ಗೆ ಅತಿ ಹೆಚ್ಚು ಗಮನ ವಹಿಸಬೇಕು. ಎದರ ಬಗ್ಗೆ ಗಮನ ವಹಿಸಬೇಕು ಅಂತಂದ್ರೆ, ಕೆರೆಗಳು ನಾಶ ಮಾಡದೇ ಇರತಕ್ಕಂತಹ ಕೆಲಸವನ್ನು ನಮ್ಮ ಸರ್ಕಾರ ನಡೆಸ್ಕೊಂಡು ಹೋಗ್ಬೇಕು. ಇದರಿಂದಾಗಿ ನೀರಿನ ತೀವ್ರ ಅಭಾವ ಉಂಟಾಗುತ್ತಿದೆ. ಈಗ ನಮಗ ಹತ್ರ ಕೆರೆನೇ ಇಲ್ಲ ಅಂತಂದ್ರೆ ನಮಗೆ ನೀರಿನ ತೀವ್ರ ಅಭಾವ ಉಂಟಾಗೇ ಆಗ್ತದ. ಈಗ ನಮ್ಮ ಹತ್ರ ನೀರೇ ಇಲ್ಲ ಅಂದ್ರೆ ನಮ್ಮ ಹತ್ರ ಒಂದು ಕೆರೆನೇ ಇಲ್ಲ, ನದಿನೂ ಇಲ್ಲ, ಬಾವಿ ಇಲ್ಲ, ಕೊಳವೆ ಇಲ್ಲ, ಏನೂ ಇಲ್ಲ, ಕಾಲುವೆ ಇಲ್ಲ, ಏನೂ ಇಲ್ಲ ಅಂತಂದ್ರೆ ನಮ್ಗೆ ನೀರಿನ ಪ್ರಭಾವ ಉಂಟಾಗುತ್ತದನೆ, ನೀರಿನ ಅಭಾವ ಉಂಟಾಗೇ ಆಗ್ತದೆ. ಕೆರೆಗಳ ಜಲಮೂಲಗಳ ಮತ್ತು ಅಂತರ್ಜಲ ರಕ್ಷಣೆಗೆ ನಾವೆಲ್ಲರೂ ಗಮನ ನೀಡುವ ಅವಶ್ಯಕತೆ ಇದೆ. ಅಂದ್ರ ಈ ಇದ್ದಂತ ಕೆರೆಗಳಿಗೆ ನಾವು ಭೂ ಪರಿವರ್ತನೆಗಳಿಂದ ನಾಶ ಮಾಡ್ಕೊಂತ ಹೋದ್ವಿ ಅಂತಂದ್ರೆ ನಮಗೆ ನೀರಿನ ಅತಿ ತೀವ್ರ ಅಭಾವ ಉಂಟಾಗ್ತದೆ. ಇದರಿಂದಾಗಿ ಕೆರೆಗಳು ಮತ್ತು ಜಲಮೂಲಗಳು ಮತ್ತು ಅಂತರ್ಜಲಗಳ ರಕ್ಷಣೆಗೆ ನಾವೆಲ್ಲರೂ ಏನ್ ಮಾಡ್ಬೇಕಾಗಿದೆ? ಗಮನ ನೀಡುವ ಅಗತ್ಯ ಪ್ರತಿಯೊಬ್ಬರಲ್ಲಿ ಇರಬೇಕು. ಇದು ನಿಮ್ಮ ಎಲ್ಲರ ಆಶಯ ಆಗಿದೆ. ಈ ವಿಭಾಗದಲ್ಲಿ ನೋಡ್ರಿ, ಒಂದ್ ನಿಮಿಷ ತಡ್ರಿ. ಈ ವಿಭಾಗದಲ್ಲಿ ಅನೇಕ ಖನಿಜ ನಿಕ್ಷೇಪಗಳಿವೆ. ಏನದವ? ಖನಿಜ ನಿಕ್ಷೇಪಗಳು. ಕರ್ನಾಟಕ ರಾಜ್ಯ ಆಗ್ಲಿ, ಯಾವುದೇ ರಾಜ್ಯವಾಗಲಿ, ಅದು ಒಂದು ಆರ್ಥಿಕವಾಗಿ ಮುಂದೆ ಬರ್ಬೇಕು ಅಂತಂದ್ರೆ ಅಲ್ಲಿ ಪ್ರಮುಖವಾಗಿ ಖನಿಜಗಳು ಇದ್ದೇ ಇರಬೇಕು. ಇದು ಬಹಳ ಪ್ರಮುಖ. ಕರ್ನಾಟಕ ಇರಲಿ, ಅದು ಯಾವುದೇ ಭಾರತದ ರಾಜ್ಯ ಆಗಿರ್ಲಿ, ಅಥವಾ ಭಾರತದೇ ಅಭಿವೃದ್ಧಿ ಕಾಣಬೇಕು ಅಂತಂದ್ರೆ ಭಾರತ ದೇಶದೊಳಗೆ ಖನಿಜ ನಿಕ್ಷೇಪಗಳು ಕಂಡು ಬರೋದು ಪ್ರಮುಖ ಸ್ಥಾನವನ್ನು ಹೊಂದಿದೆ. ಇಡೀ ದೇಶದಲ್ಲಿ ಸಮೃದ್ಧವಾದ ಚಿನ್ನದ ಗಣಿಗಳು ಕರ್ನಾಟಕ ರಾಜ್ಯದಲ್ಲಿದೆ. ಸಮೃದ್ಧವಾದ ಚಿನ್ನದ ಗಣಿ ಇಡೀ ಭಾರತ ದೇಶದಲ್ಲಿ ಎಲ್ಲಿದೆ ಅಂತಂದ್ರೆ ಅದು ಕರ್ನಾಟಕ ರಾಜ್ಯದಲ್ಲೇ ಇದೆ. ಅದರಲ್ಲಿ ಪ್ರಮುಖವಾಗಿ ಕೋಲಾರ ಚಿನ್ನದ ಗಣಿ ಪ್ರಸಿದ್ಧವಾಗಿದೆ. ಯಾವುದು? ಕೋಲಾರ ಚಿನ್ನದ ಗಣಿ ಪ್ರಸಿದ್ಧವಾಗಿದೆ. ಆದರೆ ಈಗ ಅಲ್ಲಿನ ಚಿನ್ನದ ಅದಿರು ಮುಗಿದು ಹೋಗಿದೆ. ಏನಾಗಿದೆ? ಕೋಲಾರ ಚಿನ್ನದ ಗಣಿದಂದು ಚಿನ್ನ ಏನಾಗಿದೆ? ಈಗ ಪ್ರಸ್ತುತ ಮುಗಿದು ಹೋಗಿದೆ. ಪ್ರಮುಖವಾಗಿ ಚಿನ್ನ ಉತ್ಪಾದನೆಯಾಗುವುದರಲ್ಲಿ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳು ಕಬ್ಬಿಣದ ಅದಿರು ನಿಕ್ಷೇಪಗಳಿವೆ. ಚಿತ್ರದುರ್ಗ ಮತ್ತು ತುಮಕೂರಿನಲ್ಲಿ ಏನದವ? ಕಬ್ಬಿಣದ ನಿಕ್ಷೇಪಗಳು ಕಂಡು ಬರ್ತಾವ. ಎಲ್ಲಿ? ಚಿತ್ರದುರ್ಗ ಮತ್ತು ತುಮಕೂರು ನಿಕ್ಷೇಪಗಳಿವೆ. ಮತ್ತು ಚಿತ್ರದುರ್ಗದಲ್ಲಿ ತಾಮ್ರದ ಗಣಿ ಇದೆ. ತಾಮ್ರದ ಗಣಿ ಕಂಡು ಬರ್ತದೆ. ಎಲ್ಲಿ? ಚಿತ್ರದುರ್ಗ ಒಳಗ. ನೋಡ್ರಿ, ನೆಕ್ಸ್ಟ್ ನೋಡ್ರಿ ಏನ್ ಕೊಟ್ಟನ? ನೆಕ್ಸ್ಟ್ ಏನ್ ಕೊಟ್ಟ ನೋಡ್ರಿ? ಕೊಟ್ಟ ನೋಡ್ರಿ. ಏನ್ ಕೊಟ್ಟನಂದ್ರ ಅರಣ್ಯಗಳು, ವನ್ಯಪ್ರಾಣಿಗಳು, ರಾಷ್ಟ್ರೀಯ ಉದ್ಯಾನವನಗಳು ಯಾವ್ಯಾವ ಕಂಡು ಬರ್ತವೆ ಇಲ್ಲಿ ಬೆಂಗಳೂರು ವಿಭಾಗದೊಳಗ? ಅರಣ್ಯಗಳು, ವನ್ಯಪ್ರಾಣಿಗಳು, ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ನಾವೀಗ ಅಧ್ಯಯನ ಮಾಡಬೇಕು. ನೋಡ್ರಿ, ಬೆಂಗಳೂರು ವಿಭಾಗದ ಶಿವಮೊಗ್ಗ ಜಿಲ್ಲೆಯಲ್ಲಿ ದಟ್ಟವಾದ ಅರಣ್ಯವಿದೆ. ಬೆಂಗಳೂರು ವಿಭಾಗದಾಗ ಅತಿ ಹೆಚ್ಚು ಉಷ್ಣತೆ ಕಂಡುಬರುವುದು ಕೋಲಾರ. ಬೆಂಗಳೂರಿನಲ್ಲಿ ಅತಿ ಕಡಿಮೆ ಉಷ್ಣತೆ ಕಂಡುಬರುವುದು ಶಿವಮೊಗ್ಗ. ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ದಟ್ಟವಾದ ಅರಣ್ಯ ಕಂಡುಬರುವುದಲ್ಲಿ ಅದನ್ನು ಶಿವಮೊಗ್ಗ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶ ವಿಸ್ತೀರ್ಣ ಅತಿ ಕಡಿಮೆಯಾಗಿದೆ. ಅತಿ ಕಡಿಮೆ ವಿಸ್ತೀರ್ಣ ಅಂದ್ರೆ ಅರಣ್ಯ ಪ್ರದೇಶ ಅತಿ ವಿಸ್ತೀರ್ಣ ಕಡಿಮೆ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಅದು ಬೆಂಗಳೂರು ನಗರದಲ್ಲಿ. ಅತಿ ಹೆಚ್ಚು ವಿಸ್ತೀರ್ಣ ಅರಣ್ಯ ಎಲ್ಲಿ ಕಂಡು ಬರ್ತದೆ? ಶಿವಮೊಗ್ಗ. ಈ ವಿಭಾಗದ ಜಿಲ್ಲೆಗಳಲ್ಲಿ ನಿತ್ಯ ಹರಿದ್ವರ್ಣ ಅರಣ್ಯದಿಂದ ಎಲೆ ಉದುರುವ ಅರಣ್ಯವಿದೆ. ವಿವಿಧ ಬಗೆಯ ಅರಣ್ಯಗಳು ಇವೆ. ಸಹ್ಯಾದ್ರಿ ಪರ್ವತದ ಶ್ರೇಣಿಯು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗಿದೆ.
ಸಹ್ಯಾದ್ರಿ ಪರ್ವತ ಶ್ರೇಣಿಯು ಶಿವಮೊಗ್ಗ ಜಿಲ್ಲೆಯ ಗಡಿ ವಿಭಾಗದಲ್ಲಿ ಹಾದು ಹೋಗುತ್ತದೆ. ಬಿದಿರು ನೋಡಿ, ಬಿದಿರು, ಆಲದ ಮರಗಳು, ಹುಣಸೆ ಮರಗಳು, ಶ್ರೀಗಂಧ, ದಿಂಡಿಗ, ತೇಗ, ಜಾಲಿ, ಮಾವಿನ ಮರಗಳು, ಬೇವಿನ ಮರಗಳು ಮುಂತಾದವು ಇಲ್ಲಿನ ಅರಣ್ಯಗಳಲ್ಲಿ ಬೆಳೆಯಲಾಗುತ್ತದೆ. ಯಾವ್ಯಾವ್ರಿ? ಶ್ರೀಗಂಧ, ಹುಣಸೆ ಮರ, ಆಲದ ಮರ, ಬಿದಿರ, ದಿಂಡಿಗ, ತೇಗ, ಜಾಲಿ, ಮಾವಿನ ಮರಗಳು, ಬೇವಿನ ಮರಗಳು ಮುಂತಾದವು ಇಲ್ಲಿ ಅರಣ್ಯಗಳಲ್ಲಿ ಬೆಳೆಯುತ್ತದೆ. ಕಿರು ಅರಣ್ಯ. ಕಿರು ಅರಣ್ಯ ಉತ್ಪನ್ನಗಳು ಅನೇಕರಿಗೆ ವರಮಾನದ ಮೂಲಗಳಾಗಿವೆ. ಕಿರು ಅರಣ್ಯ ಕೂಡ ಈ ಬೆಂಗಳೂರು ವಿಭಾಗದಲ್ಲಿ ಕಿರು ಅರಣ್ಯದ ಉತ್ಪನ್ನಗಳು ಬೆಂಗಳೂರು ವಿಭಾಗದಲ್ಲಿ ಅನೇಕರಿಗೆ ವರಮಾನದ ಮೂಲಗಳು ಆಗಿವೆ. ಈ ವಿಭಾಗದಲ್ಲಿರುವ ಅತಿ ಎತ್ತರದ ಬೆಟ್ಟವೆಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಹಾಲುರಾಮೇಶ್ವರ ಗುಡ್ಡ. ಗೊತ್ತಿರಲಿ, ಒಂದ್ ನಿಮಿಷ ತಡ್ರಿ, ಇದಕ್ಕೆ ಹೈಲೈಟ್ ಮಾಡೋಣ. ಅಲ್ಲಿ ಈ ವಿಭಾಗದಲ್ಲಿರುವ ಅತಿ ಎತ್ತರದ ಬೆಟ್ಟವೆಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಹಾಲುರಾಮೇಶ್ವರ ಗುಡ್ಡ. ಎಲ್ರಿ? ಚಿತ್ರದುರ್ಗದಲ್ಲಿ ಕಂಡು ಬರುವ ಹಾಲುರಾಮೇಶ್ವರ ಗುಡ್ಡ. ಇದು ಬೆಂಗಳೂರು ವಿಭಾಗದ ಅತಿ ಎತ್ತರದ ಬೆಟ್ಟ ಎಂದೇ ಗುರುತಿಸಲಾಗುತ್ತದೆ. ಇತರೆ ಪ್ರಸಿದ್ಧ ಗುಡ್ಡ ಎಂದರೆ ಎಲ್ಲಿ? ಬೆಂಗಳೂರು ವಿಭಾಗದಲ್ಲಿ ಕಂಡುಬರುವ ಇನ್ನಿತರ ಪ್ರಸಿದ್ಧ ಗುಡ್ಡಗಳು ಯಾವ್ಯಾವ ಅಂತಂದ್ರೆ ಕವಲೇದುರ್ಗ, ಇದು ಕವಲೇದುರ್ಗ ಇದು ಎಲ್ಲಿ ಕಂಡು ಬರ್ತದೆ ಗೊತ್ತಾ? ಚಿಕ್ಕಬಳ್ಳಾಪುರದಾಗ. ಚಂದ್ರಗುತ್ತಿ, ಕೊಡಚಾದ್ರಿ ಶಿವಮೊಗ್ಗದ ಕಂಡು ಬರ್ತದೆ. ನಂದಿದುರ್ಗ ಇದು ಚಿಕ್ಕಬಳ್ಳಾಪುರದೊಳಗೆ ಕಂಡು ಬರ್ತದೆ. ಈ ವಿಭಾಗದಲ್ಲಿ ಅನೇಕ ವಿವಿಧ ವನ್ಯ ಪ್ರಾಣಿಗಳಿವೆ. ಕಾಡುಬೆಕ್ಕು, ಹುಲಿ, ಚಿರತೆ, ಕಾಡೆಮ್ಮೆ, ಕಾಡ್ಹಂದಿ ಕಂಡು ಬರ್ತದ. ಜಿಂಕೆಗಳು ಕಂಡು ಬರ್ತವ. ಕರಡಿಗಳು, ತೋಳಗಳು ಮುಂತಾದವುಗಳು ಇಲ್ಲಿ ಅನೇಕ ವನ್ಯ ಪ್ರಾಣಿಗಳು ಕಂಡು ಬರುತ್ತವೆ. ಅರಣ್ಯ ರಕ್ಷಣೆಗಾಗಿ ಮತ್ತು ವನ್ಯ ಪ್ರಾಣಿಗಳ ಪೋಷಣೆಗಾಗಿ ಅನೇಕ ಅರಣ್ಯಧಾಮಗಳನ್ನು, ವನ್ಯಪ್ರಾಣಿ ಧಾಮಗಳನ್ನು, ರಾಷ್ಟ್ರೀಯ ಉದ್ಯಾನವನ್ನು ಸ್ಥಾಪಿಸಲಾಗಿದೆ. ಎಲ್ಲಿ? ಬೆಂಗಳೂರು ವಿಭಾಗದಲ್ಲಿ. ಬೆಂಗಳೂರು ವಿಭಾಗದಲ್ಲಿರುವ ಪ್ರಮುಖ ಧಾಮಗಳು ಹೇಗಿವೆ ನೋಡ್ರಿ. ಬೆಂಗಳೂರು ವಿಭಾಗದಲ್ಲಿನ ಪ್ರಮುಖ ಧಾಮಗಳು: ಜೋಗಿಮಟ್ಟಿ ನೋಡ್ರಿ. ನಿಮಿಷ. ಜೋಗಿಮಟ್ಟಿ ಅರಣ್ಯಧಾಮ ಚಿತ್ರದುರ್ಗದಲ್ಲಿ ಕಂಡುಬರುತ್ತದೆ. ಜೋಗಿಮಟ್ಟಿ. ಈ ಜೋಗಿಮಟ್ಟಿಗೆ ಕರ್ನಾಟಕದ ಊಟಿ ಎಂದು ಕರೆಯಲಾಗುತ್ತದೆ. ಕರ್ನಾಟಕದ ಊಟಿ ಯಾವುದು? ಅದೇ ಜೋಗಿಮಟ್ಟಿ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಯಾವ್ದ್ರಿ? ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಕಂಡು ಎಲ್ಲಿ ಬರ್ತದೆ ಅಂತಂದ್ರ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದು ಬೆಂಗಳೂರಿನಲ್ಲಿ ಕಂಡು ಬರ್ತದೆ. ಇಲ್ಲಿ ನೋಡ್ರಿ, ಬೆಂಗಳೂರು ನಗರದಲ್ಲಿ ಕಂಡು ಬರ್ತದೆ. ಭದ್ರಾ ವನ್ಯಮೃಗಧಾಮ ಕಂಡು ಬರೋದು ಶಿವಮೊಗ್ಗದೊಳಗ. ಭದ್ರಾ ವನ್ಯಮೃಗಧಾಮ ಕಂಡು ಬರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಶರಾವತಿ ವನ್ಯಮೃಗಧಾಮ ಇದನ್ನು ಕೂಡ ಶಿವಮೊಗ್ಗದಲ್ಲಿ ಕಂಡು ಬರ್ತದೆ. ಶೆಟ್ಟಿಹಳ್ಳಿ ಮೃಗಧಾಮ ಇದು ಶಿವಮೊಗ್ಗದಲ್ಲಿ. ಶೆಟ್ಟಿಹಳ್ಳಿ ಶರಾವತಿ ವನ್ಯಮೃಗಧಾಮ, ಭದ್ರಾ ವನ್ಯಮೃಗಧಾಮ, ಶರಾವತಿ ವನ್ಯಮೃಗಧಾಮ, ಶೆಟ್ಟಿಹಳ್ಳಿ ವನ್ಯಮೃಗಧಾಮ ಕಂಡು ಬರೋದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ. ಗುಡವಿ ಪಕ್ಷಿಧಾಮ ಎಲ್ಲಿ ಕಂಡು ಬರ್ತದೆ? ಇದು ಕೂಡ ಶಿವಮೊಗ್ಗದಲ್ಲಿ ಕಂಡು ಬರ್ತದೆ. ಮಂಡಗದ್ದೆ ಪಕ್ಷಿಧಾಮ ಇದು ಶಿವಮೊಗ್ಗದಲ್ಲಿ ಕಂಡು ಬರ್ತದೆ. ಕಗ್ಗಲಡು ಪಕ್ಷಿಧಾಮ ತುಮಕೂರಿನಲ್ಲಿ ಕಂಡು ಬರ್ತದೆ. ಕಗ್ಗಲಡು ಪಕ್ಷಿಧಾಮ ಕಂಡು ಬರೋದು ತುಮಕೂರು ಜಿಲ್ಲೆಯಲ್ಲಿ. ಕಗ್ಗಲಡು ಪಕ್ಷಿಧಾಮ ಕಂಡು ಬರೋದಲ್ಲಿ ತುಮಕೂರು ಜಿಲ್ಲೆ. ರಾಮದೇವರ ಬೆಟ್ಟ ರಣಹದ್ದು ಸಂರಕ್ಷಣಾ ಧಾಮ ಕಂಡು ಬರೋದು ರಾಮನಗರ. ಈ ರಾಮನಗರ ಗೊತ್ತಿರ್ಲಿ, ಈ ರಾಮನಗರಕ್ಕೆ ಹೆಸರು ಮರುನಾಮಕರಣ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ಆಶಿಸುತ್ತಿದೆ. ಏನ್ ಮಾಡ್ಬೇಕಂತ ಅನ್ಕೊಂಡ್ರ ರಾಮನಗರ ಜಿಲ್ಲೆ ಹೆಸರು ಏನ್ ಮಾಡ್ಬೇಕು ಅಂತ ಅನ್ಕೊಂಡ್ರ ಬೆಂಗಳೂರು ದಕ್ಷಿಣ ಅಂತ ಹೆಸರು ಇಡಬೇಕಂತ ಈ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಜಯಮಂಗಲಿ ಕೃಷ್ಣಮೃಗ ವನ್ಯಜೀವಿ ಧಾಮ. ಜಯಮಂಗಲಿ ಕೃಷ್ಣಮೃಗ ವನ್ಯಧಾಮ
ತುಮಕೂರಿನಲ್ಲಿ ಕಂಡುಬರುತ್ತೆ. ನೋಡ್ರಿ, ಒಂದು ಜೋಗಿಮಟ್ಟಿ ಅರಣ್ಯಧಾಮ ಚಿತ್ರದುರ್ಗ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುತ್ತದೆ ಬೆಂಗಳೂರು ನಗರದಲ್ಲಿ ಕಂಡುಬರುತ್ತದೆ. ಭದ್ರಾ ವನ್ಯಮೃಗಧಾಮ ಶಿವಮೊಗ್ಗ, ಶರಾವತಿ ವನ್ಯಮೃಗಧಾಮ ಶಿವಮೊಗ್ಗ, ಶೆಟ್ಟಿಹಳ್ಳಿ ವನ್ಯಮೃಗಧಾಮ ಶಿವಮೊಗ್ಗ. ಅದೇ ತರ ಗುಡ್ವಿ ಪಕ್ಷಿಧಾಮ ಮತ್ತು ಮಂಡಗದ್ದೆ ಪಕ್ಷಿಧಾಮ ಕಂಡುಬರೋದು ಶಿವಮೊಗ್ಗ. ಅದೇ ತರ ಕಗ್ಗಲಡು ಎಂಬ ಪಕ್ಷಿಧಾಮ ತುಮಕೂರು. ತುಮಕೂರಿನಲ್ಲಿ ಜಯಮಂಗಲಿ ಕೃಷ್ಣ ಮೃಗಧಾಮವನ್ನು ತುಮಕೂರಿನಲ್ಲಿ ಕಂಡುಬರುತ್ತದೆ. ರಾಮದೇವರ ಬೆಟ್ಟ ರಣಹದ್ದು ಸಂರಕ್ಷಣಾ ಧಾಮ ಕಂಡುಬರುವುದು ರಾಮನಗರ. ಈ ರಾಮನಗರಕ್ಕ ಒಂದು ಹೆಸರಿಡಬೇಕು, ಮರುನಾಮಕರಣ ಮಾಡಬೇಕು ಅಂತ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಯಾವ ಹೆಸರಿಡಬೇಕು ಅಂತ ಅನ್ನೋಗತ್ತಾರತ್ತಂದ್ರ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮಾಡಬೇಕು ಎಂದು ಈ ರಾಮನಗರಕ್ಕೆ ಮರುನಾಮಕರಣ ಮಾಡಬೇಕೆಂದು ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ನೋಡ್ರಿ, ಇನ್ನೊಂದು ಬನ್ನೇರುಘಟ್ಟ ವನ್ಯಮೃಗದ ಇದು ಬನ್ನೇರುಘಟ್ಟ ವನ್ಯಮೃಗಧಾಮ ಸ್ಥಾಪನೆ ಆಗಿದ್ದು 1974. ನೋಡ್ರಿ ಮಕ್ಕಳೇ, ನೀವು ವನ್ಯಮೃಗಗಳಾದ ಹುಲಿ, ಕರಡಿ, ಚಿರತೆ, ನೋಡ್ರಿ ವನ್ಯಮೃಗಗಳಾದ ಹುಲಿ, ಕರಡಿ, ಚಿರತೆ, ಆನೆ, ಜಿಂಕೆ ಮುಂತಾದವುಗಳು ಅರಣ್ಯ ಪ್ರದೇಶದಲ್ಲಿ ನೋಡಲು ಬಯಸುವಿರಾ? ಹಾಗಾದರೆ ನಿಮ್ಮ ವಿಭಾಗದಲ್ಲಿರುವ ವನ್ಯಮೃಗಧಾಮಗಳಿಗೆ, ಪಕ್ಷಿಧಾಮಗಳಿಗೆ ಭೇಟಿ ನೀಡಿ ಅರಣ್ಯದಲ್ಲಿರುವ ಪ್ರಾಣಿಗಳನ್ನು ನೋಡಿ ಸಂತೋಷ ಪಡ್ರಿ. ನೀವೇನಾದರೂ ಹುಲಿ, ಚಿರತೆ, ಕರಡಿ, ಆನೆ, ಜಿಂಕೆಗಳನ್ನು ಏನಾದರೂ ನೋಡ್ಬೇಕಂತಂದ್ರೆ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ವಿಭಾಗದಲ್ಲಿ ಕಂಡು ಬರುತ್ತಂತ ಪ್ರಮುಖ ವನ್ಯಮೃಗಧಾಮಗಳಿಗೆ ಭೇಟಿ ನೀಡ್ರಿ, ಪಕ್ಷಿಧಾಮಗಳಿಗೆ ಭೇಟಿ ನೀಡ್ರಿ ಮತ್ತು ಅರಣ್ಯದಲ್ಲಿರುವ ಪ್ರಾಣಿಗಳನ್ನು ನೋಡಿ ಸಂತೋಷ ಪಡ್ರಿ ಅಂತ ಹೇಳ್ತಾರೆ. ಇದಾದ ನಂತರ ಕೃಷಿ. ಯಾವುದು? ಕೃಷಿ ಮತ್ತು ಉದ್ದಿಮೆಗಳ ಬೆಳವಣಿಗೆ. ಬೆಂಗಳೂರು ವಿಭಾಗದ ಜನರು ಪ್ರಧಾನ ಕುಸುಬು ಏನಾಗಿದೆ? ಇದು ಕೃಷಿಯಾಗಿದೆ. ಬೆಂಗಳೂರು ವಿಭಾಗದ ಜನರ ಪ್ರಧಾನ ಕುಸುಬು ಕೃಷಿ. ಈ ವಿಭಾಗದಲ್ಲಿ ಹೆಚ್ಚು ಒಣಭೂಮಿ ಬೇಸಾಯವಿದೆ. ಯಾವುದದ? ಒಣಭೂಮಿ ಬೇಸಾಯ. ಈ ವಿಭಾಗದಲ್ಲಿ ಹೆಚ್ಚು ಒಣಭೂಮಿ ಬೇಸಾಯವಿದೆ. ಅಂದ್ರೆ ಬೆಂಗಳೂರು ವಿಭಾಗದಲ್ಲಿ ಯಾವ ಭೂಮಿ ಇದೆ? ಒಣಭೂಮಿ ಬೇಸಾಯವಿದೆ. ಮಳೆಯನ್ನು ನಂಬಿಕೊಂಡೇ ಇಲ್ಲಿ ವ್ಯವಸಾಯ ನಡೆಯುತ್ತಿದೆ. ಬೆಂಗಳೂರು ವಿಭಾಗದಲ್ಲಿ ಮಳೆಯನ್ನು ನಂಬಿಕೊಂಡೇ ಇಲ್ಲಿ ವ್ಯವಸಾಯ ನಡೆಸಲಾಗುತ್ತದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ನೀರಾವರಿ ಇದೆ, ಅತಿ ಹೆಚ್ಚು ನೀರಾವರಿ. ಕರ್ನಾಟಕದ ರಾಜ್ಯದಲ್ಲಿ ಅತಿ ಹೆಚ್ಚು ನೀರಾವರಿ ಕಂಡುಬರುವುದಲ್ಲಿ ಅದು ಶಿವಮೊಗ್ಗದಲ್ಲಿ. ಈ ವಿಭಾಗದಲ್ಲಿ ಮರಳು ಮಿಶ್ರಿತ ಕೆಂಪು ಮಣ್ಣು ಹೆಚ್ಚಾಗಿದೆ. ಯಾವ ಮಣ್ಣು ಹೆಚ್ಚಾಗಿದೆ? ಬೆಂಗಳೂರು ವಿಭಾಗದೊಳಗ ಮರಳು ಮಿಶ್ರಿತ ಕೆಂಪು ಮಣ್ಣು ಹೆಚ್ಚಾಗಿದೆ. ಬೆಂಗಳೂರು ವಿಭಾಗದಲ್ಲಿ ಮರಳು ಮಿಶ್ರಿತ ಕೆಂಪು ಮಣ್ಣು ಹೆಚ್ಚಾಗಿದೆ. ಮತ್ತು ಅದೇ ತರ ಎರೆಮಣ್ಣು ಕೆಲವು ಭಾಗಗಳಲ್ಲಿ ಕಂಡುಬರುತ್ತೆ. ಮರಳು ಮಿಶ್ರಿತ ಕೆಂಪು ಮಣ್ಣು ಹೆಚ್ಚಾಗಿದೆ, ಆದರೆ ಕೆಲವು ಭಾಗದಲ್ಲಿ ಎರೆಮಣ್ಣು ಕೂಡ ಈ ಬೆಂಗಳೂರು ವಿಭಾಗದಲ್ಲಿ ಕಂಡು ಬರ್ತದೆ. ಈ ವಿಭಾಗದ ಪ್ರಮುಖ ಬೆಳೆ ಏನಂತಂದ್ರೆ ಒಂದು ರಾಗಿ, ಮೆಕ್ಕೆಜೋಳ, ಭತ್ತ, ಕಡ್ಲೆಕಾಯಿ, ಬೇಳೆಕಾಳು ಮುಂತಾದವುಗಳು. ಪ್ರಮುಖ ವಾಣಿಜ್ಯ ಬೆಳೆಗಳೆಂದರೆ ತೆಂಗಿನಕಾಯಿ, ಅಡಿಕೆ, ಹತ್ತಿ, ಕಬ್ಬು ಮುಂತಾದವು. ರೇಷ್ಮೆ ಉದ್ಯಮಕ್ಕೆ ಮೂಲವಾದ ಹಿಪ್ಪು ನೇರಳೆಯನ್ನು ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಬೆಳೆಯುತ್ತಾರೆ. ಅಂದ್ರೆ ರೇಷ್ಮೆ ಅತಿ ಹೆಚ್ಚು ಕಂಡು ಬರುವುದು ಹಿಪ್ಪು ನೆರಳೆಯನ್ನು ಬೆಂಗಳೂರು ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪನ್ನ ಮಾಡಲಾಗುತ್ತದೆ. ಸಪೋಟ, ಪಪ್ಪಾಯಿ, ಹಲಸಿನ ಹಣ್ಣು, ಕಿತ್ತಳೆ ಹಣ್ಣು, ಬಾಳೆಹಣ್ಣು ಮುಂತಾದ ಹಣ್ಣುಗಳನ್ನು ಬೆಳೆಯಲಾಗುತ್ತದೆ. ಎಲ್ಲಿ? ಸಪೋಟ, ಪಪ್ಪಾಯಿ, ಹಲಸಿನ ಹಣ್ಣ, ಬಾಳೆಹಣ್ಣ, ಕಿತ್ತಳೆ ಹಣ್ಣ ಮುಂತಾದ ಹಣ್ಣುಗಳನ್ನು ಬೆಂಗಳೂರು ವಿಭಾಗದಲ್ಲಿ ಬೆಳೆಯಲಾಗುತ್ತದೆ. ಈ ವಿಭಾಗದಲ್ಲಿನ ಜನರು ಹೆಚ್ಚಾಗಿ ರಾಗಿ ಮುದ್ದೆ ಮತ್ತು ಅಕ್ಕಿ ಬಳಸುತ್ತಾರೆ. ಏನ್ ಬಳಸ್ತಾರೆ? ರಾಗಿ ಮುದ್ದೆ ಮತ್ತು ಅಕ್ಕಿಯನ್ನು ಬಳಸ್ತಾರೆ. ಯಾರು? ಬೆಂಗಳೂರು ವಿಭಾಗದ ಜನರು ಅತಿ ಹೆಚ್ಚು ಬಳಸುವುದು ಏನಂದ್ರೆ ಇದು ಒಂದು ರಾಗಿ ಮುದ್ದೆ, ಮತ್ತೊಂದು ಅಕ್ಕಿಯನ್ನು ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಬೆಂಗಳೂರು ವಿಭಾಗದಲ್ಲಿ ರಾಗಿ ಮತ್ತು ಅಕ್ಕಿ ರೊಟ್ಟಿಯನ್ನು ತಿನ್ನುತ್ತಾರೆ. ಇತ್ತೀಚೆಗೆ ಗೋಧಿ ಚಪಾತಿಯನ್ನು ಬಳಸುವುದನ್ನು ರೂಢಿಸಿಕೊಂಡಿದ್ದಾರೆ. ಅತಿ ಹೆಚ್ಚು ರಾಗಿ ಮುದ್ದೆ ಮತ್ತು ಅಕ್ಕಿ ರೊಟ್ಟಿ ಹೊಡಿತಿದ್ರು. ಇತ್ತೀಚೆಗೆ ಅವರು ಗೋಧಿ ಚಪಾತಿ ಬಳಸೋದು ಕೂಡ ಅವರು ರೂಢಿಯಾಗಿ ಹಾಕೊಂಡ್ರು. ಹಬ್ಬದಲ್ಲಿ ಪಾಯಸ, ಹೋಳಿಗೆ, ಸಿಹಿ ಕಿಚಡಿ,
ಶಾವಿಗೆ ಮುಂತಾದ ಸಿಹಿ ತಿನಿಸುಗಳನ್ನು ಸೇವಿಸುವ ಮತ್ತು ಕೆಲವು ಹಬ್ಬಗಳಲ್ಲಿ ಮಾಂಸಾಹಾರವನ್ನು ಸೇವಿಸುವ ಪದ್ಧತಿಯೂ ಇದೆ. ಹಬ್ಬಗಳದಾಗ ಪಾಯಸ ಮಾಡೋದು, ಹೋಳಿಗೆ ಮಾಡೋದು, ಸಿಹಿ ಕಿಚಡಿ ಮಾಡೋದು, ಶಾವಿಗೆ ಮುಂತಾದ ಸಿಹಿ ತಿನಿಸುಗಳನ್ನು ಮಾಡ್ತಿದ್ರು, ಸೇವಿಸ್ತಿದ್ರು. ಮತ್ತು ಕೆಲವು ಹಬ್ಬಗಳದಾಗ ಮಾಂಸಾಹಾರವನ್ನು ಸೇವಿಸುವ ಪದ್ಧತಿಯು ಬೆಂಗಳೂರು ವಿಭಾಗಕ್ಕೆ ಆದ. ಪ್ರತಿ ಜಿಲ್ಲೆ ನೋಡಿ ಪ್ರತಿ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ಸರ್ಕಾರ ಸ್ಥಾಪಿಸಿದೆ. ಪ್ರತಿ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯನ್ನು ಸರ್ಕಾರ ಏನ್ ಮಾಡದ, ಸ್ಥಾಪನೆ ಮಾಡದ. ಅಲ್ಲಿನ ರೈತರು ತಮ್ಮ ಸರಕುಗಳನ್ನು ಮಾರಾಟ ಮಾಡಬಹುದು. ಎಲ್ಲಿ ಕೃಷಿ ಉತ್ಪನ್ನ ಅಂದ್ರೆ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿ ಸರ್ಕಾರ ಸ್ಥಾಪನೆ ಮಾಡೈತಿ. ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕುಗಳಲ್ಲಿ. ಅಲ್ಲಿ ಆ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಇರಲಿ ಅಥವಾ ಬೇರೆ ವಿಭಾಗಕ್ಕೆ ಸಂಬಂಧಪಟ್ಟಂತೆ ರೈತರು ತಮ್ಮ ಸರಕುಗಳನ್ನು ಎಲ್ಲಿ ತಂದು ಮಾರಾಟ ಮಾಡಬಹುದು, ಅವರು ಸರ್ಕಾರ ಸ್ಥಾಪನೆ ಮಾಡಿದಂತಹ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿ ಅವರು ಮಾರಾಟ ಮಾಡಬಹುದು ಅಂತ ಹೇಳಲಾಗುತ್ತದೆ. ಅದೇ ತರ ಸರ್ಕಾರವು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಉಗ್ರಾಣಗಳನ್ನು ನಿರ್ಮಿಸಿದೆ. ಜಿಲ್ಲಾ ಮತ್ತು ತಾಲೂಕಿಗಳ ಕೇಂದ್ರಗಳಲ್ಲಿ ಕೂಡ ಉಗ್ರಾಣಗಳನ್ನು ನಿರ್ಮಿಸಿದೆ. ಅಲ್ಲಿ ರೈತರು ತಮ್ಮ ಉತ್ಪನ್ನಗಳನ್ನು ದಾಸ್ತಾನಿಡಬಹುದು. ದಾಸ್ತಾನು ಅಂದ್ರೆ ಕೂಡಿಗಳ ಅಂದ್ರೆ ಒಟ್ಟು ಇಡಬಹುದು. ಎಲ್ಲಿ ಕೇಂದ್ರ ಮತ್ತು ತಾಲೂಕುಗಳಲ್ಲಿ ಉಗ್ರಾಣಗಳನ್ನು ಸರ್ಕಾರ ನಿರ್ಮಿಸಿದೆ. ಆ ಉಗ್ರಾಣಗಳಲ್ಲಿ ರೈತರು ತಮ್ಮ ಉತ್ಪನ್ನಗಳನ್ನು ದಾಸ್ತಾನಿಡಬಹುದು. ನೋಡ್ರಿ ನೆಕ್ಸ್ಟ್ ನೋಡ್ರಿ ಇವ್ರ್ಯಾರು ನೋಡ್ರಿ, ವಿಶ್ವೇಶ್ವರಯ್ಯ. ವಿಶ್ವೇಶ್ವರಯ್ಯ ಬಹಳ ಫೇಮಸ್ ಮನುಷ್ಯ. ಇವರು ಹೆಂಗ್ ಬಹಳ ಫೇಮಸ್ ಅಂತಂದ್ರ ಇವರಿಗೆ ಕೈಗಾರಿಕೆಗಳ ಪಿತಾಮಹ ಅಂತ ಕರಿತೀವಿ. ಕೈಗಾರಿಕೆಗಳ ಯೋಜನೆಗಳ ಪಿತಾಮಹ ಅಂತ ಕರಿತೀವಿ. ಈ ವಿಶ್ವೇಶ್ವರಯ್ಯರು ಹುಟ್ಟಿದ್ದು ಸೆಪ್ಟೆಂಬರ್ 15. ಇಂಜಿನಿಯರ್ ದಿನ ಆಚರಣೆ ಮಾಡ್ತೀವಿ ನಾವು. ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಅತಿ ಪ್ರಮುಖ ಒಡೆಯರು. ಇವರು ಮೈಸೂರು, ಆಧುನಿಕ ಮೈಸೂರು ಒಡೆಯರಲ್ಲಿ ಅತಿ ಪ್ರಮುಖವಾದ ಒಡೆಯರು ಯಾರು ಅಂತಂದ್ರೆ ಅವರೇ ನಾಲ್ವಡಿ ಕೃಷ್ಣರಾಜ್ ಒಡೆಯರ್. ನೆಕ್ಸ್ಟ್ ನೋಡ್ರಿ, ನಮ್ಮ ವಿವಿಧ ರಾಜರು ದಿವಾನರುಗಳ ಕಾಲದಲ್ಲಿ ಕೈಗಾರಿಕೆಗಳು ಬೆಳೆದವು. ನಮ್ಮ ವಿವಿಧ ರಾಜರು ದಿವಾನರುಗಳ ಕಾಲದಲ್ಲಿ ಕೈಗಾರಿಕೆಗಳು ಬೆಳೆದಿದ್ದವು. ಎಲ್ಲಿ? ಬೆಂಗಳೂರು ಭಾಗದವರು. ಕೆ. ಶೇಷಾದ್ರಿ ಅಯ್ಯರ್ ಅವರು ದಿವಾನರಾಗಿರುವ ಕಾಲದಲ್ಲಿ ಕೆ. ಶೇಷಾದ್ರಿ ಅಯ್ಯರ್ ಅಂತ ಅವರು ದಿವಾನರಾಗಿದ್ದ ಕಾಲದಲ್ಲಿ ಶಿವನಸಮುದ್ರ ಜಲವಿದ್ಯುತ್ ಶಕ್ತಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಯಿತು. ಜಲವಿದ್ಯುತ್ ಶಕ್ತಿ ಯೋಜನೆ ಯಾವುದು? ಶಿವನಸಮುದ್ರ ಜಲವಿದ್ಯುತ್ ಶಕ್ತಿ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ. ಯಾವಾಗ ಅಂತಂದ್ರೆ ಅದು ಕೆ. ಶೇಷಾದ್ರಿ ಅಯ್ಯರ್ ಅವರು ದಿವಾನರಾಗಿದ್ದ ಸಂದರ್ಭದಲ್ಲಿ. ಮತ್ತು KGF ನಲ್ಲಿ ಚಿನ್ನದ ಗಣಿ ಉದ್ಯಮಕ್ಕೆ ಅನುಕೂಲವಾಯಿತು. ನಂತರ ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್ ಅವರ ಅವಧಿಯಲ್ಲಿಯೂ ಅನೇಕ ಕೈಗಾರಿಕೆಗಳು ಪ್ರಾರಂಭವಾದವು. ವಿಶೇಷವಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆಗಳು ಅಪಾರವಾಗಿದೆ. ಮಿರ್ಜಾ ಇಸ್ಮಾಯಿಲ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಅವಧಿಯಲ್ಲಿಯೂ ಕೂಡ ಅನೇಕ ಕೈಗಾರಿಕೆಗಳು ಪ್ರಾರಂಭವಾದವು. ವಿಶೇಷವಾಗಿ ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯವರ ಕೊಡುಗೆಗಳು ಬೆಂಗಳೂರು ಭಾಗಕ್ಕೆ ಅಪಾರವಾಗಿದೆ ಎಂದು ಹೇಳಲಾಗ್ತದೆ. ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತೃ ಸರ್ ಎಂ ವಿಶ್ವೇಶ್ವರಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಮುಂದಾಲೋಚನೆಗಳನ್ನು ಕಾರ್ಯರೂಪಕ್ಕೆ ಇಳಿಸಿದರು. ಯಾರ್ದು? ನಾಲ್ವಡಿ ಕೃಷ್ಣರಾಜ ಒಡೆಯರ ಮುಂದಾಲೋಚನೆಗಳನ್ನು ಕಾರ್ಯರೂಪಕ್ಕೆ ಇಳಿಸಿದವರು ಯಾರು ಅಂತಂದ್ರೆ ಅವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಬೆಂಗಳೂರು ರಾಷ್ಟ್ರದಲ್ಲಿಯೇ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದೆ. ರಾಷ್ಟ್ರದಲ್ಲಿಯೇ ಪ್ರಮುಖ ಕೈಗಾರಿಕಾ ಕೇಂದ್ರ ಯಾವುದಾಗಿದೆ? ಅದು ಬೆಂಗಳೂರು. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಇದೆ. ಎಲ್ಲಿ? ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಎಂಬಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಇದೆ. ಇದನ್ನು ಸಾಮಾನ್ಯ ಶಕ 1923ರಲ್ಲಿ ಸ್ಥಾಪಿಸಲಾಗಿದೆ. ಅದನ್ನು ಇಂದು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ನಿಯಮಿತ ಕಾರ್ಖಾನೆ ಎಂದು ಕರೆಯಲಾಗುತ್ತದೆ. ಅಂದ್ರೆ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಸ್ಥಾಪನೆ ಮಾಡಲಾಗಿತ್ತು. ಯಾವಾಗ? 1923 ಭದ್ರಾವತಿ, ಶಿವಮೊಗ್ಗ ಜಿಲ್ಲೆಯಲ್ಲಿ. ಇದಕ್ಕೆ ಪ್ರಸ್ತುತ ಏನಂತ ಕರೀತಾರಂತಂದ್ರ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ನಿಯಮಿತ ಕಾರ್ಖಾನೆ ಎಂದು ಕರೆಯಲಾಗ್ತದೆ. ಅಲ್ಲಿ ಕಾಗದದ ಕಾರ್ಖಾನೆಯನ್ನು ಶಕ 1936ರಲ್ಲಿ ಸ್ಥಾಪಿಸಲಾಯಿತು. ಎಲ್ಲಿ? ಭದ್ರಾವತಿಯೊಳಗೆ 1936ರೊಳಗ ಕಾಗದದ ಕಾರ್ಖಾನೆಯನ್ನು ಶಕ 1936ರಲ್ಲಿ ಸ್ಥಾಪಿಸಲಾಗಿತ್ತು. ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆಯು ಭದ್ರಾವತಿಯಲ್ಲಿ ಸ್ಥಾಪನೆಗೊಂಡಿತ್ತು. ಯಾವಾಗ ಸ್ಥಾಪನೆಗೊಂಡಿತ್ತು ಅಂತ? 1939. 1939ಕ್ಕೆ ಕರ್ನಾಟಕ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಸಿಮೆಂಟ್ ಕಾರ್ಖಾನೆಯನ್ನು ಭದ್ರಾವತಿಯಲ್ಲಿ ಸ್ಥಾಪಿಸಲಾಯಿತು. ತುಮಕೂರು ಜಿಲ್ಲೆಯ
ಅಮ್ಮಸಂದ್ರದಲ್ಲಿ ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಇದೆ. ತುಮಕೂರು ಜಿಲ್ಲೆಯಲ್ಲಿ ಅಮ್ಮಸಂದ್ರ ಎಂಬಲ್ಲಿ ಬಿರ್ಲಾ ಕಂಪನಿ ಏನದಲ್ಲಿ ಸಿಮೆಂಟ್ ಕಾರ್ಖಾನೆ ಇದೆ. ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನದ ಉದ್ಯಮಗಳಿಗೆ ಪ್ರಸಿದ್ಧವಾಗಿದೆ. ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಉದ್ಯಮಗಳಿಗೆ ಪ್ರಸಿದ್ಧವಾಗಿದೆ. ಯಾವುದು? ಬೆಂಗಳೂರು. ಏನಂದ್ರ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಉದ್ಯಮಗಳಿಗೆ ಪ್ರಸಿದ್ಧವಾದ ನಗರ ಯಾವುದು ಅಂತಂದ್ರೆ ಕರ್ನಾಟಕದ ಬೆಂಗಳೂರು. ಬೆಂಗಳೂರು ವಿಭಾಗದ ವಿವಿಧ ಸ್ಥಳಗಳಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ಸ್ಥಾಪಿಸಲಾಗಿದೆ. ಕೈಗಾರಿಕೆಗಳು ಉದ್ಯೋಗದ ಮೂಲಗಳಾಗಿವೆ. ಕೈಗಾರಿಕೆಗಳು ಸ್ಥಾಪನೆ ಮಾಡೋದು ಅಂದ್ರೆ ಬೆಂಗಳೂರು ವಿಭಾಗದಲ್ಲಿನ ಅನೇಕ ಜನರಿಗೆ ಅಲ್ಲಿ ಏನ್ ಸಿಗ್ತದೆ? ಉದ್ಯೋಗ ಸಿಗ್ತದೆ. ಆ ಕೈಗಾರಿಕೆಗಳು ಉದ್ಯೋಗದ ಏನಾಗ್ಯಾವ? ಮೂಲಗಳಾಗಿವೆ ಎಂದು ಇಲ್ಲಿ ಹೇಳಲಾಗುತ್ತದೆ. ನೆಕ್ಸ್ಟ್ ನೋಡ್ರಿ, ಬಟ್ಟೆ ರಫ್ತು ವ್ಯಾಪಾರದಲ್ಲಿ ದೇಶದಲ್ಲೇ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಬಟ್ಟೆ ರಫ್ತು ಮಾಡ್ತಾರಲ್ಲ, ಆ ರಫ್ತು ಮಾಡುವ ರಾಜ್ಯಗಳಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದ್ರೆ ದೇಶದೊಳಗ 2ನೇ ಸ್ಥಾನದಲ್ಲಿ ಕಂಡು ಬರ್ತದೆ. ನಮ್ಮ ವಿಭಾಗದ ದೊಡ್ಡಬಳ್ಳಾಪುರ, ಆನೇಕಲ್ ಮುಂತಾದ ನಗರಗಳಲ್ಲಿ ಸರ್ಕಾರ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ಸ್ಥಾಪಿಸಿದೆ. ನಮ್ಮ ಸರ್ಕಾರ ಸಿದ್ಧ ಉಡುಪಿನ ಕಾರ್ಖಾನೆಯನ್ನು ಅಥವಾ ಪಾರ್ಕ್ಗಳನ್ನು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತಂದ್ರೆ ಅದು ದೊಡ್ಡಬಳ್ಳಾಪುರ ಮತ್ತು ಆನೇಕಲ್ ಮುಂತಾದ ನಗರಗಳಲ್ಲಿ ಸರ್ಕಾರ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ಸ್ಥಾಪಿಸಿದೆ. ನೋಡ್ರಿ, ನೆಕ್ಸ್ಟ್, ಬೆಂಗಳೂರಿನಲ್ಲಿ ವಿಮಾನ ಕಾರ್ಖಾನೆ, ಎಲೆಕ್ಟ್ರಾನಿಕ್ಸ್, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಉದ್ದಿಮೆಗಳು ಕಾರ್ಯನಿರತವಾಗಿವೆ. ಕೆಲವು ಉದ್ದಿಮೆಗಳು ಸಾರ್ವಜನಿಕ ವಲಯದಲ್ಲಿದ್ದರೆ ಉಳಿದವು ಖಾಸಗಿ ಮಾಲೀಕತ್ವದಲ್ಲಿದೆ. ಕೆಲವು ಉದ್ಯಮಗಳು ಸಾರ್ವಜನಿಕ ವಲಯದಲ್ಲಿದ್ದರೆ ಉಳಿದವು ಖಾಸಗಿ ಮಾಲೀಕತ್ವದಲ್ಲಿ ಇವೆ. ಇದಾದ ನಂತರ ಕಲೆ, ಸಾಹಿತ್ಯ, ಜಾನಪದ, ನಾಟಕ, ನೃತ್ಯ. ಪ್ರಾಚೀನ ಕಾಲದಲ್ಲಿಯೂ ಈ ವಿಭಾಗದ ಕಲೆ ಸಾಹಿತ್ಯಕ್ಕೆ ಹೆಸರುವಾಸಿಯಾಗಿದೆ. ಯಾವುದು? ಬೆಂಗಳೂರು ವಿಭಾಗ ಪ್ರಾಚೀನ ಕಾಲದಿಂದನೂ ಸಾಹಿತ್ಯ ಮತ್ತು ಕಲೆಗಳಲ್ಲಿ ಹೆಸರುವಾಸಿ ಆಗಿದೆ. 12ನೇ ಶತಮಾನದ ವಚನ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿರುವ ಅಕ್ಕ ಮಹಾದೇವಿ ಮತ್ತು ಅಲ್ಲಮ ಪ್ರಭುಗಳು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಕ್ಕೆ ಸೇರಿದವರು. ಎಲ್ರಿ? ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಕ್ಕೆ ಸೇರಿದವರು ಯಾರು? 12ನೇ ಶತಮಾನದ ವಚನಗಾರರು ಅಕ್ಕ ಮಹಾದೇವಿ ಮತ್ತು ಅಲ್ಲಮ ಪ್ರಭು ಸೇರಿದವರು. ಅದೇ ರೀತಿಯಲ್ಲಿ ದಾಸ ಪರಂಪರೆಗೆ ಸೇರಿದ ಶ್ರೀಪಾದರಾಯರು ಮುಂತಾದ ಬೆಂಗಳೂರು ವಿಭಾಗಕ್ಕೆ ಸೇರಿದವರು. ದಾಸ ಸಾಹಿತ್ಯದ ಪಿತಾಮಹ ಯಾರು? ಅವರೇ ಶ್ರೀಪಾದರಾಯರು. ಚನ್ನಮಲ್ಲಿಕಾರ್ಜುನ ಎಂಬುದು ಅಂಕಿತನಾಮ ಯಾರದಾಗಿತ್ತು? ಅಕ್ಕ ಮಹಾದೇವದಾಗಿತ್ತು. ಅಲ್ಲಮ ಪ್ರಭು ಎಂಬುದೇ ಅಂಕಿತನಾಮ ಆಗಿತ್ತು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಕುವೆಂಪು, ಯು.ಆರ್. ಅನಂತಮೂರ್ತಿ, ವಿ. ಶಿವರುದ್ರಪ್ಪ, ಡಿ. ವಿ. ಗುಂಡಪ್ಪ, ಪಿ. ಲಂಕೇಶ್, ಹುಳಿಮಾವಿನ ಮರ, ಪಿ. ಲಂಕೇಶ್, ನಿಸ್ಸಾರಮ್ಮ, ನಿತ್ಯೋತ್ಸವ ಕೃತಿ, ಅನುಪಮ ನಿರಂಜನ್, ಎಂ. ಕೆ. ಇಂದಿರಾ, ಇದು ಬರೀತಾರಲ್ಲ ನಾಟಕ ಫಸ್ಟ್, ಡಿ. ಡಿಸೋಜ್ ಮತ್ತು ಸಿದ್ಧಲಿಂಗ ದಲಿತ ಕವಿ. ಎಲ್ಲಿ ಹುಟ್ಟಿದ್ರು ಇವರು? ರಾಮನಗರ ಜಿಲ್ಲೆಯಲ್ಲೇ ಹುಟ್ಟಿದ್ರು. ಯಾರು? ಸಿದ್ಧಲಿಂಗಯ್ಯ. ನೋಡ್ರಿ, ಆಧುನಿಕ ಕಾಲಕ್ಕೆ ಬಂದರೆ ರಾಷ್ಟ್ರಕವಿ ಹಾಗೂ ಜ್ಞಾನಪೀಠ ಪುರಸ್ಕೃತ ಸಾಹಿತಿ ಕುವೆಂಪು ಈ ವಿಭಾಗಕ್ಕೆ ಸೇರಿದವರು. ಕುವೆಂಪು ಯಾವ ವಿಭಾಗಕ್ಕೆ ಸೇರಿದ ಗೊತ್ತಾ ನಿಮ್ಗ? ಎಲ್ಲಿ ಸೇರಿದ್ರು ಕುವೆಂಪು? ಇದೇ ಬೆಂಗಳೂರು ವಿಭಾಗಕ್ಕೆ ಸೇರಿದ ಜಿಲ್ಲೆ ಆದಂತ ಶಿವಮೊಗ್ಗ ಜಿಲ್ಲೆಯಲ್ಲಿಯೇ ಈ ನಮ್ಮ ಕುವೆಂಪು ಅವರು ಜನಿಸಿದರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮತ್ತು ಯು.ಆರ್. ಅನಂತಮೂರ್ತಿ ಈ ವಿಭಾಗದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಯಾವಾಗ ಸಿಕ್ಕರು ಗೊತ್ತಿದೆ ನಿಮ್ಗ? 1983 ಒಳಗ ಏನ್ ಸಿಕ್ಕದ್ರಿ? ಜ್ಞಾನಪೀಠ ಪ್ರಶಸ್ತಿ ಸಿಕ್ಕದ್ರಿ. ಯು.ಆರ್. ಅನಂತಮೂರ್ತಿಗೆ 1994 ಒಳಗ ಸಿಕ್ಕರ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ 1983 ಒಳಗ ಸಿಕ್ಕರ. ಯಾವುದು? ಜ್ಞಾನಪೀಠ ಪ್ರಶಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ಗೆ 1983ಕ್ಕೆ ಸಿಕ್ಕರ. ಇದೇ ಜ್ಞಾನಪೀಠ ಪ್ರಶಸ್ತಿ ಯು.ಆರ್. ಅನಂತಮೂರ್ತಿ ಅವರಿಗೆ ಸಿಕ್ಕಿದವಾಗ 1994. ಒಟ್ಟು 3 ಜ್ಞಾನಪೀಠ ಪುರಸ್ಕೃತರು ಅಂದ್ರೆ ಶಿವಮೊಗ್ಗದ ಕುವೆಂಪು,
ಮತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರು ಕೋಲಾರದಾಗ ಹುಟ್ಟ್ಯಾರ. ಯು ಆರ್ ಅನಂತಮೂರ್ತಿ ಇವರು ಬೆಂಗಳೂರದೊಳಗೆ ಹುಟ್ಟ್ಯಾರ. ಈ 3 ಜನ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡವರು ಸಾಹಿತಿಗಳು. ಇವರು ಎಲ್ಲಿ ಸೇರಿದಂದ್ರೆ ಇವರು ಈ ಬೆಂಗಳೂರು ವಿಭಾಗಕ್ಕೆ ಸೇರಿದವರಾಗಿದ್ದ ಪ್ರಮುಖ ಸಾಹಿತಿಗಾರರಾಗಿದ್ದಾರೆ. ಇದ ನಂತರ ಪಿ ಲಂಕೇಶ, ಡಿ ವಿ ಗುಂಡಪ್ಪ, ನಿಸಾರ್ ಅಹ್ಮದ್, ಪಿ ಕೈಲಾಸಂ, ಎಂ ಕೆ ಇಂದಿರಾ, ತರಾಸು, ಡಾಕ್ಟರ್ ಅನುಪಮ ನಿರಂಜನ್, ಮಾಮಾ ನಾಯಕ್ 2016 ಪಂಪ ಪ್ರಶಸ್ತಿ, ಸೀತಾರಾಮಯ್ಯ, ಬಿಜೆಲ್ ಸ್ವಾಮಿ ಹಸಿರು ಹೊನ್ನು, ಬಿಜೆಲ್ ಸ್ವಾಮಿ ಹಸಿರು ಹೊನ್ನು, ಎಂ ವಿ ಸೀತಾರಾಮಯ್ಯ, ಕೆ ವಿ ಸುಬ್ಬಣ್ಣ, ಜಿ ವೆಂಕಟಸುಬ್ಬಯ್ಯ, ಜಿ ಎಸ್ ಶಿವರುದ್ರಪ್ಪ ಕರ್ನಾಟಕದ ಕೊನೆಯ ರಾಷ್ಟ್ರೀಯ ಕವಿ ಜಿ ಶಿವರುದ್ರಪ್ಪ ಯಾವಾಗ 2006 ಇವರಿಗೆ ರಾಷ್ಟ್ರಕವಿ ಎಂದು ನೀಡಿದರು. ಬರಗೂರು ರಾಮಚಂದ್ರಪ್ಪ, ಡಿ ಆರ್ ನಾಗರಾಜ, ಸಿದ್ದಲಿಂಗಯ್ಯ 2020 ನಿಧನ, 2018 ಪಂಪ ಪ್ರಶಸ್ತಿ, 2018 ನಾಡೋಜ ಪ್ರಶಸ್ತಿ. ಡಿ ಡಿಸೋಜ, ದೊಡ್ಡರಂಗೇಗೌಡ 86ನೇ ಸಾಹಿತ್ಯ ಸಮ್ಮೇಳನದ ಕನ್ನಡ ಸಾಹಿತ್ಯ ಸಮ್ಮೇಳನ 86ನೇ ಅಧ್ಯಕ್ಷರಾರು ದೊಡ್ಡರಂಗೇಗೌಡ. ಎಲ್ಲಿ ನಡೆದಿತ್ತು ಗೊತ್ತು ಬಂದಿದೆ? ಪ್ರತಿಭಾನಂದ ಕುಮಾರ ಮುಂತಾದವರು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಸಾಹಿತಿಗಳು. ಯಾರ್ಯಾರು? ಟಿ ಪಿ ಕೈಲಾಸಂ, ಎಂ ಕೆ ಇಂದಿರಾ, ಅನುಪಮ ನಿರಂಜನ್, ಮಾಮಾನಾಯಕ, ಸೀತಾರಾಮಯ್ಯ, ಸಿದ್ದರಾಮಯ್ಯ, ಸುಬ್ಬಣ್ಣಯ್ಯ, ವೆಂಕಟಸುಬ್ಬಯ್ಯ, ಕೆ ವಿ ಸುಬ್ಬಣ್ಣ, ನಾಗರಾಜ, ಸಿದ್ದಲಿಂಗಯ್ಯ, ಜಿ ಶಿವರುದ್ರಪ್ಪ, ಬರಗೂರು ರಾಮಚಂದ್ರಪ್ಪ, ಡಿಸೋಜ, ದೊಡ್ಡರಂಗೇಗೌಡರು ಇವರೆಲ್ಲರೂ ಕೂಡ ಬೆಂಗಳೂರು ವಿಭಾಗಕ್ಕೆ ಸೇರಿದ ಪ್ರಮುಖ ಸಾಹಿತಿಗಳಾಗಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಸಾಹಿತ್ಯಕ್ಕಷ್ಟೇ ಯಾಕ್ರಿ, ಸಾಹಿತ್ಯದಷ್ಟೇ ನಾಟಕ ಕ್ಷೇತ್ರದಲ್ಲಿಯೂ ವಿಭಾಗದಲ್ಲಿ ಸಾಧನೆ ಮಹತ್ವದ್ದಾಗಿದೆ. ಗುಬ್ಬಿ ವೀರಣ್ಣ ಅವರು ಹೆಸರು ಕನ್ನಡ ನಾಟಕ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿದೆ. ಗುಬ್ಬಿ ವೀರಣ್ಣವರು ಪ್ರಮುಖ ಚಿತ್ರ ನಾಟಕ ಕಲಾವಿದರವರು. ಇವರಿಗೆ ನಾಟಕ ರತ್ನ ಮತ್ತು ನಾಟಕ ಸಾರ್ವಭೌಮ ಎಂಬ ಬಿರುದಿತ್ತು. ನಾಟಕ ರತ್ನ ಮತ್ತು ನಾಟಕ ಸಾರ್ವಭೌಮ ಎಂಬ ಬಿರುದನ್ನು ಪಡೆದುಕೊಂಡಂತ ಕಲಾವಿದ ಯಾರು ಅಂತಂದ್ರೆ ಅವ್ರ್ಯಾರು? ಗುಬ್ಬಿ ವೀರಣ್ಣ. ಇವರು ತುಮಕೂರು ಜಿಲ್ಲೆಯ ಗುಬ್ಬಿಯವರು. ಯಾರು? ತುಮಕೂರು ಜಿಲ್ಲೆಯ ಗುಬ್ಬಿಯವರು. ಯಾರು ಇವರು? ಗುಬ್ಬಿ ವೀರಣ್ಣ ಅವರು ಯಾವ ಜಿಲ್ಲೆಯವರು? ತುಮಕೂರು ಜಿಲ್ಲೆಯ ಗುಬ್ಬಿಯವರು. ಇತಿಹಾಸದಲ್ಲಿ ಗಮನಿಸಬೇಕಾದ ಇನ್ನೊಂದು ಹೆಸರು ಸುಬ್ಬಯ್ಯ ನಾಯ್ಡು. ಇವರು ಚಿತ್ರ ಸತಿ ಸುಲೇಚನದ ನಾಯಕ ನಟರು. ಯಾರು? ಸುಬ್ಬಯ್ಯ ನಾಯ್ಡು. ಯಾರಿವರು? ಸತಿ ಸುಲೇಚನ, ಕರ್ನಾಟಕದ ಮೊದಲ ವಾಕ್ಚಿತ್ರ ಸತಿ ಸುಲೇಚನದ ನಾಯಕ ನಟರು ಯಾರಾಗಿದ್ರು? ಸುಬ್ಬಯ್ಯ ನಾಯ್ಡು ಆಗಿದ್ದು. ಸಭ್ಯ ಹಾಸ್ಯಗಾರ ಎಂದು ಹೆಸರು ಮಾಡಿದ ಕೆ. ಹಿರಣಯ್ಯ ಮತ್ತು ಅವರ ಪುತ್ರ ಮಾಸ್ಟರ್ ಹಿರಣಯ್ಯ ಅವರ ರಂಗಭೂಮಿಗೆ ಕೊಡುಗೆ ಪ್ರಶಂಸನೀಯ. ಕೆ. ಹಿರಣಯ್ಯ ಮತ್ತು ಮಾಸ್ಟರ್ ಹಿರಣಯ್ಯವರು ರಂಗಭೂಮಿಗೆ ಜಾಸ್ತಿ ಕೊಡುಗೆಯನ್ನು ನೀಡಿದ ಪ್ರಮುಖ ಕಲಾವಿದರಾಗಿದ್ದಾರೆ. ನೃತ್ಯ ಲೋಕಕ್ಕೆ ಅಪಾರ ಕಾಣಿಕೆ ನೀಡಿದ ಶ್ರೀಮತಿ ಮಾಯಾರಾವ್. ಯಾರು? ಶ್ರೀಮತಿ ಮಾಯಾರಾವ್ ಅವರು ನೃತ್ಯ ಲೋಕಕ್ಕೆ ಅಪಾರ ಕಾಣಿಕೆ ನೀಡಿದ ಕಲಾವಿದರಾಗಿದ್ದಾರೆ. ಇವ್ರ್ಯಾವರು? ಮಾಯಾರಾವ್ ಅವರು ಬೆಂಗಳೂರಿನವರು. ನೃತ್ಯ ಲೋಕಕ್ಕೆ ಅಪಾರ ಕೊಡುಗೆ ನೀಡಿದ ಅಥವಾ ಅಪಾರ ಕಾಣಿಕೆ ನೀಡಿರುವ ಶ್ರೀಮತಿ ಮಾಯಾರಾವ್ ಅವರು ಬೆಂಗಳೂರಿನವರು. ಶ್ರೀಮತಿ ಮಾಯಾರಾವ್ ಅವರಿಗೆ ಸಂಬಂಧಪಟ್ಟಿದೆ ಯಾರಕ್ಕೆ ಸಂಬಂಧಪಟ್ಟಿದೆ? ಚಲನಚಿತ್ರೋದ್ಯಮದ ಪ್ರಮುಖ ಕೇಂದ್ರ ಯಾವುದಂದ್ರೆ ಸಾಹಿತ್ಯದ ಹಬ್ಬವು ಇಲ್ಲಿ ನಡೆಯುತ್ತದೆ. ನಟರಾದ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ, ಶಂಕರ ನಾಗ, ಅಂಬರೀಷ ಮುಂತಾದವರು ಈ ರಂಗದ ಬೆಳವಣಿಗೆ ಕಾರಣರಾಗಿದ್ದಾರೆ. ಜನಪದ ಸಾಹಿತ್ಯ ಮತ್ತು ಕಲೆಗೆ ಈ ವಿಭಾಗದ ಪ್ರಸಿದ್ಧಿಯಾಗಿದೆ. ಪ್ರಸಿದ್ಧ ಜನಪದ ತಜ್ಞರಾದ ಸಾಹಿತಿ ಎಚ್. ಎಲ್. ನಾಗೇಗೌಡ ಅವರು ಸ್ಥಾಪಿಸಿರುವ ಜಾನಪದ ಲೋಕ ರಾಮನಗರ ಜಿಲ್ಲೆಯಲ್ಲಿದೆ. ಜಾನಪದ ಲೋಕ ಸ್ಥಾಪನೆ ಮಾಡಿದವರು ಯಾರು? ಅವರು ಎಚ್. ಎಲ್. ನಾಗೇಗೌಡ. ಜಾನಪದ ಲೋಕ ಕಂಡು ಬರೋದಿಲ್ಲಿ ರಾಮನಗರ. ನೋಡ್ರಿ, ರಾಜ್ಕುಮಾರ್ ಅದರ, ವಿಷ್ಣುವರ್ಧನ್ ಅದರ, ಶಂಕರ ಸುಬ್ಬಯ್ಯ ನಾಡೋರ್ ಅದರ, ಎಚ್. ಎಲ್. ನಾಗೇಗೌಡ ಅದರ. ಬೆಂಗಳೂರು ವಿಭಾಗದ ಪ್ರಸಿದ್ಧ ಜನಪದ ಕಲೆಗಳು. ಬೆಂಗಳೂರು ವಿಭಾಗದ ಪ್ರಸಿದ್ಧ ಜನಪದ ಕಲೆಗಳು ಯಾವುವು ನೋಡ್ರಿ? ಬೆಂಗಳೂರಿನಲ್ಲಿ ಪ್ರತಿ ವರ್ಷ ನಡೆಯುವ ಕರಗ ಉತ್ಸವ ಎಲ್ಲಿ ನಡೀತದ್ರಿ? ಅದು
ಬೆಂಗಳೂರಿನಲ್ಲಿ ನಡೆಯುತ್ತದೆ. ಇದು ಒಂದು ಜನಪದ ಪ್ರಕಾರವಾಗಿದೆ. ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಸೋಮನ ಕುಣಿತ ಮತ್ತೊಂದು ಜನಪದ ಪ್ರದರ್ಶನ ಕಲೆಯಾಗಿದೆ. ಜನಪದ ಕಲೆ ಯಾವುದು? ಸೋಮನ ಕುಣಿತ, ಇನ್ನೊಂದು ಕರಗೋತ್ಸವ. ಇದು ಕೂಡ ಜನಪದ ಕಲೆಯಾಗಿದೆ. ಈ ವಿಭಾಗಕ್ಕೆ ವಿಶೇಷವಾದ ಜಾನಪದ ನಾಟಕ ಕಲೆ, ಮೂಡಲಪಾಯ, ಯಕ್ಷಗಾನ, ಗಾರುಡಿ ಕುಣಿತ, ಡೊಳ್ಳು ಕುಣಿತ, ಕಂಸಾಳೆ ಕುಣಿತ ಮುಂತಾದವು ಜಾನಪದ ಕಲೆಗಳಾಗಿವೆ. ಚಿತ್ರಕಲೆಗೆ ಎಸ್.ಆರ್. ನಾಯ್ಡು, ಚಂದ್ರಸೂರ್ಯ ಮುಂತಾದ ಕೊಡುಗೆ ಅನನ್ಯ. ಇದಾದ ನಂತರ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಬೆಂಗಳೂರು ವಿಭಾಗದಲ್ಲಿನ ಶಿಕ್ಷಣ ಮತ್ತು ಆರೋಗ್ಯ. ಇಲ್ಲಿ ನೋಡ್ರಿ, ಕರಗೋತ್ಸವ ಜಾನಪದಕ್ಕೆ ಸಂಬಂಧಪಟ್ಟಿತ್ತು. ವೆಂಕಟಪ್ಪ ಕಲಾ ಗ್ಯಾಲರಿ ಎಲ್ಲಿ ಕಂಡು ಬರ್ತದೆ? ಬೆಂಗಳೂರಿನಲ್ಲಿ ಕಂಡು ಬರ್ತದೆ. ವೆಂಕಟಪ್ಪ ಕಲಾ ಆರ್ಟ್ಸ್ ಗ್ಯಾಲರಿ ಎಲ್ಲಿ ಕಂಡು ಬರ್ತದೆ? ಬೆಂಗಳೂರು ನಗರದಲ್ಲಿಯೇ ಕಂಡು ಬರ್ತದೆ, ವೆಂಕಟಪ್ಪ ಆರ್ಟ್ ಗ್ಯಾಲರಿ. ಇನ್ನ ಬೆಂಗಳೂರು ವಿಭಾಗದ ಶಿಕ್ಷಣ ಮತ್ತು ಆರೋಗ್ಯ ನೋಡ್ರಿ. ಬೆಂಗಳೂರು ವಿಭಾಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉನ್ನತ ಸಾಧನೆ ಮಾಡಿದೆ. ಬೆಂಗಳೂರು ವಿಭಾಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉನ್ನತ ಸಾಧನೆ ಮಾಡಿದೆ. ಭಾರತ ರತ್ನ ಪ್ರಶಸ್ತಿ ಪಡೆದ ಇಬ್ಬರು ಈ ವಿಭಾಗದ ಕೋಲಾರ ಜಿಲ್ಲೆಗೆ ಸೇರಿದವರು ನೋಡ್ರಿ. ಯಾರು? ಕುವೆಂಪು ಮತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಇನ್ನೊಬ್ರು ಯಾರ್ರಿ? ಯು ಆರ್ ಅನಂತ್ ಮೂರ್ತಿ. ಇವರು ಬೆಂಗಳೂರು ವಿಭಾಗಕ್ಕೆ ಸೇರಿದವರು. ಇದಾದ ನಂತರ ಭಾರತ ರತ್ನ ಪಡೆದವರು ಒಬ್ರು ವಿಶ್ವೇಶ್ವರಯ್ಯ. ಇನ್ನೊಬ್ರು ಯಾರ್ರಿ? CNR ರಾವ್. ನೋಡ್ರಿ, ಅವರಲ್ಲಿ ಒಬ್ರು ವಿಶ್ವೇಶ್ವರಯ್ಯ ಅವರು, ಮತ್ತೊಬ್ಬರು ವಿಜ್ಞಾನಿ CNR ರಾವ್. ನೊಬೆಲ್ ಪ್ರಶಸ್ತಿ ಪಡೆದ CV ರಾಮನ್ ಅವರು ಬೆಂಗಳೂರಿನ ಸಂಶೋಧನೆಯನ್ನು ನಡೆಸಿದರು. ನೋಡ್ರಿ, ಇವರು ಭಾರತ ರತ್ನ ಪ್ರಶಸ್ತಿ ಪಡ್ಕೊಂಡವರು, ಇವರು ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡವರು. ಇನ್ನೊಬ್ಬ ನೊಬೆಲ್ ಪ್ರಶಸ್ತಿ ಪಡ್ಕೊಂಡ್ರು ಯಾರು ಗೊತ್ತಿಲ್ಲ? CV ರಾಮನ್. ಈ CV ರಾಮನ್ ಅವರು ಬೆಂಗಳೂರಿನಲ್ಲಿ ಇದ್ದಂತಹ ಬೆಂಗಳೂರಿನಲ್ಲಿಯೇ ಸಂಶೋಧನೆ ನಡೆಸಿದ್ರು. CV ರಾಮನ್ ಸಂಶೋಧನಾ ಕೇಂದ್ರದಲ್ಲಿ, ಅಂದ್ರೆ ಸೆಂಟರ್ ನಲ್ಲಿ ಇವರು ಸಂಶೋಧನೆ ನಡೆಸಿದ್ರು. 1928ಕ್ಕೆ ನಡೆಸಿದ್ರು. 1930ಕ್ಕೆ CV ರಾಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ ನೀಡ್ತಾರೆ. 1930. ಇಲ್ಲಿ ನೋಡ್ರಿ, ಸಿದ್ಧಗಂಗಾ ಮಠ. ಸಾವಿರಾರು ವಿದ್ಯಾರ್ಥಿಗಳು ವಿದ್ಯೆಯನ್ನು ಪಡೆಯುತ್ತಾರೆ. ಇಲ್ಲಿ ಸಿದ್ಧಗಂಗಾ ಮಠ ಎಲ್ಲಿ ಬರ್ತದೆ? ತುಮಕೂರಿನಲ್ಲಿ ಕಂಡು ಬರ್ತದೆ. ನೋಡ್ರಿ, ಶಿವಕುಮಾರ ಸ್ವಾಮೀಜಿಗಳು ಹುಟ್ಟಿದ ದಿನ ಏಪ್ರಿಲ್ 21ಕ್ಕೆ ದಾಸೋಹ ದಿನ ಆಚರಣೆ ಮಾಡ್ತೀವಿ ನಾವು. ದಾಸೋಹ ದಿನ ಯಾವಾಗ? ಏಪ್ರಿಲ್ 21ಕ್ಕೆ ದಾಸೋಹ ದಿನ ಎಂದು ಆಚರಣೆ ಮಾಡ್ತೀವಿ. ಇದಾದ ನಂತರ ಬೆಂಗಳೂರಿನಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಬಗ್ಗೆ ನೋಡುತ್ತೀವಿ. ಬೆಂಗಳೂರು ಪ್ರಸಿದ್ಧ ಶಿಕ್ಷಣ ಕೇಂದ್ರವಾಗಿದೆ. ಬೆಂಗಳೂರು ವಿಭಾಗದಲ್ಲಿ ಅನೇಕ ಪ್ರಸಿದ್ಧ ಸಾರ್ವಜನಿಕ ಮತ್ತು ಖಾಸಗಿ ವಿಶ್ವವಿದ್ಯಾಲಯಗಳಿವೆ. ಬೆಂಗಳೂರು ವಿಭಾಗದ ಅನೇಕ ಪ್ರಸಿದ್ಧ ಖಾಸಗಿ ಮತ್ತು ಸಾರ್ವಜನಿಕ ವಿಶ್ವವಿದ್ಯಾಲಯಗಳು. ಇದಲ್ಲದೆ ಇಲ್ಲಿ ಕೇಂದ್ರ ಸರ್ಕಾರದ ಸಂಶೋಧನಾ ಸಂಸ್ಥೆಗಳು ಮತ್ತು ವೈಜ್ಞಾನಿಕ ಪ್ರಯೋಗಾಲಯಗಳಿವೆ. ಕೇಂದ್ರ ಸರ್ಕಾರ ಸ್ಥಾಪಿಸಿದ ಸಂಶೋಧನಾ ಸಂಸ್ಥೆಗಳು ಮತ್ತು ವೈಜ್ಞಾನಿಕ ಪ್ರಯೋಗಾಲಯಗಳು ಎಲ್ಲದು ಅಂತಂದ್ರೆ ಅದು ಬೆಂಗಳೂರಿನ ವಿಭಾಗದಲ್ಲಿ ಕಂಡುಬರ್ತದೆ. ಬೆಂಗಳೂರು, ತುಮಕೂರು, ಶಿವಮೊಗ್ಗ, ದಾವಣಗೆರೆ. ಬೆಂಗಳೂರು, ತುಮಕೂರು, ಶಿವಮೊಗ್ಗ, ದಾವಣಗೆರೆಯಲ್ಲಿ ವಿಶ್ವವಿದ್ಯಾಲಯಗಳಿವೆ. ಬೆಂಗಳೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯವಿದೆ. ಸ್ವತಂತ್ರ ಪೂರ್ವದಿಂದಲೂ ಸರ್ಕಾರವು ಪ್ರಾಥಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುತ್ತಾ ಬಂದಿದೆ. ಅಂದ್ರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಸರ್ಕಾರ ಪ್ರಾಥಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುತ್ತಾ ಬಂದಿದೆ. ಅನೇಕ ಧಾರ್ಮಿಕ ಸಂಸ್ಥೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿವೆ. ಎಲ್ಲಿ? ಅನೇಕ ಧಾರ್ಮಿಕ ಸಂಸ್ಥೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿವೆ. ನೋಡ್ರಿ, ಒಂದ್ ನಿಮಿಷ. ಸಿದ್ಧಗಂಗಾ ಮಠ, ಪ್ರಮುಖವಾಗಿ ಸಿದ್ಧಗಂಗಾ ಮಠ ಶಿವಕುಮಾರ ಸ್ವಾಮಿಗಳ ನೇತೃತ್ವದಲ್ಲಿ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಅಕ್ಷರ ಮತ್ತು ಅನ್ನದಾಸೋಹ ಕಾರ್ಯ ನಡೆಯುತ್ತಿದೆ. ಎಲ್ಲಿದೆ ಗೊತ್ತೇನು? ಸಿದ್ಧಗಂಗಾ ಮಠ ಎಲ್ಲದ್ರಿ?
ತುಮಕೂರು ಹಿಂದೆ ಹೇಳದಲ್ಲ, ತುಮಕೂರಿನಲ್ಲಿ ಕಂಡು ಬರತಕ್ಕಂತ ಸಿದ್ಧಗಂಗಾ ಮಠವು ಶಿವಕುಮಾರ ಸ್ವಾಮೀಜಿ ನೇತೃತ್ವದಲ್ಲಿ ಸಾವಿರಾರು ಬಡ ವಿದ್ಯಾರ್ಥಿಗಳ ಅಕ್ಷರ ಮತ್ತು ಅನ್ನದಾಸೋಹ ಕಾರ್ಯ ನಡೆಯಿತು. ರಾಮನಗರ ನೋಡ್ರಿ, ರಾಮನಗರ ಜಿಲ್ಲೆಯಲ್ಲಿ ಜನಿಸಿದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬೆಳೆದ ಆದಿಚುಂಚನಗಿರಿ ಮಠ ಶೈಕ್ಷಣಿಕ ಸೇವೆಯು ಅಪೂರ್ವವಾಗಿದ್ದು ಮೂಲ ಶಿಕ್ಷಣ, ವೃತ್ತಿ ಶಿಕ್ಷಣದ ಕಾಲೇಜುಗಳನ್ನು ನಡೆಸುತ್ತಿದೆ. ಚಿತ್ರದುರ್ಗದ ಮುರುಘರಾಜೇಂದ್ರ ಮಠ ಮತ್ತು ಸಿರಿಗೆರೆ ತರಳಬಾಳು ಮಠಗಳ ಶೈಕ್ಷಣಿಕ ಸೇವೆಯು ಗಮನಾರ್ಹ. ಚಿತ್ರದುರ್ಗದ ಮುರುಘಾ ಮಠ ಮತ್ತು ಸಿರಿಗೆರೆ ತರಳಬಾಳು ಮಠ ಶೈಕ್ಷಣಿಕ ಸೇವೆಯು ಗಮನಾರ್ಹವಾಗಿದೆ. ಯಾವ ಸಿದ್ಧಗಂಗಾ ಮಠ ಬರ್ತದೆ ಮತ್ತು ಆದಿಚುಂಚನಗಿರಿ ಮಠ ಶೈಕ್ಷಣಿಕ ಸೇವೆಯಲ್ಲಿ ಅಭೂತವಾರವಾಗಿದೆ. ಮೂಲ ಶಿಕ್ಷಣ, ವೃತ್ತಿ ಶಿಕ್ಷಣ ಕಾಲೇಜುಗಳನ್ನು ನಡೆಸಲಾಗುತ್ತದೆ. ಚಿತ್ರದುರ್ಗದಲ್ಲಿ ಕಂಡುಬರತಕ್ಕಂಥ ಮುರುಘರಾಜೇಂದ್ರ ಮಠ ಮತ್ತು ಸಿರಿಗೆರೆ ತರಳಬಾಳು ಮಠಗಳ ಶೈಕ್ಷಣಿಕ ಸೇವೆಯು ಗಮನಾರ್ಹವಾಗಿದೆ. ಆರೋಗ್ಯಕ್ಕೆ ಸಂಬಂಧಿಸಿದಂತೆಯೂ ಈ ವಿಭಾಗದ ಮಹತ್ವ ಸಾಧನೆ ಮಾಡಿದೆ. ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲಾಗಿದೆ. ಶಿಶು ಮರಣ ಪ್ರಮಾಣ ಕಡಿಮೆಯಾಗಿದೆ. ಪೋಲಿಯೋ, ಸಿಡುಬು ಮುಂತಾದ ರೋಗಗಳನ್ನು ಸಂಪೂರ್ಣವಾಗಿ ತೊಡೆದು ಹಾಕಲಾಗುತ್ತಿದೆ. ಎಲ್ಲಿನೂ ಕೂಡ ಇನ್ನು ಭಾರತ ದೇಶದೊಳಗ ಪೋಲಿಯೋ ಆಗೈತಿ. 2014 ಪೋಲಿಯೋ ಆಗ್ಯದ. 2014 ಇನ್ನು ಸಿಡುಬು ಮುಂತಾದ ರೋಗಗಳನ್ನು ಸಂಪೂರ್ಣವಾಗಿ ತೊಡೆದು ಹಾಕಲಾಗಿದೆ. ಪೋಲಿಯೋನೂ ಆಗೈತಿ, ಸಿಡುಬುನೂ ಆಗ್ಯದ. ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಅಪೌಷ್ಟಿಕತೆಯನ್ನು ಎದುರಿಸುತ್ತಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಅಪೌಷ್ಟಿಕತೆಯಿಂದ ಎದುರಿಸಲುಗತ್ತಾರ. ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಆರೋಗ್ಯ ಉಪಕೇಂದ್ರಗಳು ಜನರಿಗೆ ವೈದ್ಯಕೀಯ ಸೌಲಭ್ಯ ಒದಗಿಸುತ್ತಿವೆ. ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಆರೋಗ್ಯ ಉಪಕೇಂದ್ರಗಳು ಜನರಿಗೆ ಏನ್ ಮಾಡಲಾಗುತ್ತವ? ವೈದ್ಯಕೀಯ ಸೌಲಭ್ಯ ಒದಗಿಸುತ್ತಿವೆ. ಪ್ರತಿ ಜಿಲ್ಲಾ ಕೇಂದ್ರಗಳಿಂದ ಸುಸಜ್ಜಿತವಾದ ಜಿಲ್ಲಾ ಆಸ್ಪತ್ರೆಗಳಿವೆ. ಬೆಂಗಳೂರು ವಿಭಾಗದಲ್ಲಿ ಕಂಡುಬರುವ ಪ್ರತಿ ಜಿಲ್ಲೆಗಳಲ್ಲಿ ಸುಸಜ್ಜಿತವಾದಂತಹ ಜಿಲ್ಲಾ ಆಸ್ಪತ್ರೆಗಳು ಕಂಡುಬರುತ್ತವೆ. ಸಮುದಾಯ ಆರೋಗ್ಯ ಕೇಂದ್ರಗಳಿವೆ. ದೊಡ್ಡ ದೊಡ್ಡ ಗ್ರಾಮಗಳು ಇರ್ತಿರ್ತಾವಲ್ಲ, ಆ ದೊಡ್ಡ ಗ್ರಾಮಗಳೊಳಗ ಸಮುದಾಯ ಆರೋಗ್ಯ ಕೇಂದ್ರಗಳಿವೆ. ತಾಲೂಕು ಆಸ್ಪತ್ರೆಗಳು ತಾಲೂಕು ಕೇಂದ್ರಗಳಲ್ಲಿವೆ. ಸಂತಾನೋತ್ಪತ್ತಿ ಆರೋಗ್ಯವನ್ನು ಉತ್ತಮಪಡಿಸುವುದಕ್ಕಾಗಿ ಸರ್ಕಾರವು ಅನೇಕ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು 24 ಗಂಟೆ 7 ದಿನದ ಎಲ್ಲಾ ಹೊರತು ತೆರೆದಿರುವ ಕೇಂದ್ರಗಳೆಂದು ಘೋಷಿಸಿದೆ. ಗ್ರಾಮೀಣ ಪ್ರದೇಶದಲ್ಲಿನ ಗರ್ಭಿಣಿಯರಿಗೆ ಸೇವೆ ಒದಗಿಸುವುದಕ್ಕಾಗಿ ಸಂಚಾರಿ ವಾಹನ, ಮೊಬೈಲ್ ಹೆಲ್ತ್ ವ್ಯಾನ್ ಸಂಚಾರಿ ವಾಹನ, ಗ್ರಾಮೀಣ ಪ್ರದೇಶದಲ್ಲಿ ಗರ್ಭಿಣಿಯರಿಗೆ ಸೇವೆ ಒದಗಿಸುವುದಕ್ಕಾಗಿ ಸಂಚಾರ ವಾಹನ ವ್ಯವಸ್ಥೆಯನ್ನು ಕೂಡ ಕರ್ನಾಟಕ ಸರ್ಕಾರ ಮಾಡಲಾಗಿದೆ. ನೆಕ್ಸ್ಟ್ ನೋಡ್ರಿ, ಸಾಂಸ್ಕೃತಿಕ ಮತ್ತು ಸಾಂಸ್ಕೃತಿಕ ಸಂಪತ್ತು ನೋಡ್ರಿ. ಬೆಂಗಳೂರು ವಿಭಾಗವು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿದೆ. ಬೆಂಗಳೂರು ವಿಭಾಗ ಇದು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿದೆ. ಇಲ್ಲಿ ಅರಣ್ಯ ಮತ್ತು ಪ್ರಾಣಿ ಸಂಪತ್ತಿದೆ. ನದಿಗಳು, ಕಣಿವೆಗಳು, ಗಿರಿಧಾಮಗಳು, ಧಾರ್ಮಿಕ ಸ್ಥಳಗಳು, ಪ್ರವಾಸಿ ಕೇಂದ್ರಗಳು, ಸಾಂಸ್ಕೃತಿಕ ಉತ್ಸವಗಳು, ಜಾತ್ರೆ, ಹಬ್ಬಗಳು ಮುಂತಾದ ಸಂಗತಿಗಳಿಂದ ಕೂಡಿ ಇದು ಸಮೃದ್ಧವಾದ ವಿಭಾಗವಾಗಿದೆ. ರಾಜಕೀಯ ಮಸೂದೆಗಳು ರಾಜ್ಯ ನಿರ್ಮಾಣಕ್ಕೆ ಅಪಾರ ಕಾಣಿಕೆ ನೀಡಿದ್ದಾರೆ. ಕರ್ನಾಟಕ ಏಕೀಕರಣದ ರೂವಾರಿ ಕೆಂಗಲ್ ಹನುಮಂತಯ್ಯ ಅವರು ಈ ವಿಭಾಗಕ್ಕೆ ಸೇರಿದ್ದಾರೆ. ಅವರು ಮುಖ್ಯಮಂತ್ರಿಗಳಿದ್ದಾಗ ನಮ್ಮ ವಿಧಾನಸೌಧ ಕಟ್ಟಡ ನಿರ್ಮಾಣವಾಯಿತು. ನಮ್ಮ ಕರ್ನಾಟಕದ ವಿಧಾನಸೌಧ ನಿರ್ಮಾಣ ಆಗಿದೆ ಯಾರ ಕಾಲದಲ್ಲಿ? ಕೆಂಗಲ್ ಹನುಮಂತಯ್ಯವರ ಕಾಲದಲ್ಲಿನೇ ನಮ್ಮ ಕರ್ನಾಟಕದ ವಿಧಾನಸೌಧ ಕಟ್ಟಡ ನಿರ್ಮಾಣವಾಯಿತು. ಮತ್ತೊಬ್ಬ ಏಕೀಕರಣ ಹೋರಾಟಗಾರ ಯಾರು ಅಂದ್ರೆ ಎಸ್. ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿಗಳಾಗಿ ರಾಜ್ಯ ನಿರ್ಮಾಣ ಕಾರ್ಯಗಳನ್ನು ಕೈಗೊಂಡಿದ್ದರು. ಎಸ್. ನಿಜಲಿಂಗಪ್ಪ ಅವರು ಸಂಬಂಧಪಟ್ಟಿದ್ದು ಚಿತ್ರದುರ್ಗ ಜಿಲ್ಲೆ ಕಂಡುಬರೋದು ಬೆಂಗಳೂರು ವಿಭಾಗದೊಳಗ. ಪರಿಸರ ಪೋಷಣೆಗೆ ಮತ್ತೊಂದು ಹೆಸರು ಸಾಲುಮರದ ತಿಮ್ಮಕ್ಕ. ಸಾಲುಮರದ ತಿಮ್ಮಕ್ಕ ಸಂಬಂಧಿಸಿತು ರಾಮನಗರ. ನಮ್ಮ ದೇಶದ ಕ್ರಿಕೆಟ್ಗೆ ನಮ್ಮ ಕೊಡುಗೆ ಅನಿಲ್ ಕುಂಬ್ಳೆ. ಯೋಗ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿದ ಬಿ.ಕೆ.ಎಸ್. ಅಯ್ಯಂಗಾರ್ ಮತ್ತು ಮಲ್ಲಾಡಿಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮೀಜಿ ಈ ವಿಭಾಗದವರು. ಈ ವಿಭಾಗದಲ್ಲಿ ಅನೇಕ ಪ್ರೇಕ್ಷಣೀಯ ಸ್ಥಳ
ಗಳಿವೆ. ಯಾರ್ಯಾರು ಯೋಗ ಕ್ಷೇತ್ರದೊಳಗ DKS ಅಯ್ಯಂಗಾರ್ ಮತ್ತು ಮಲ್ಲಾಡಿಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರು. ಮತ್ತು ಕ್ರಿಕೆಟ್ಗೆ ಅನಿಲ್ ಕುಂಬ್ಳೆ ಮತ್ತು ಏಕೀಕರಣದ ರೂವಾರಿಗಳಾದಂತಹ ಕೆಂಗಲ್ ಹನುಮಂತಯ್ಯ ಮತ್ತು ಎಸ್ ನಿಜಲಿಂಗಪ್ಪ ಅವರು ಸಂಬಂಧಪಟ್ಟಿದ್ದು ಇದೇ ಬೆಂಗಳೂರು ವಿಭಾಗಕ್ಕೆ. ನೋಡ್ರಿ, ವಿಧಾನಸೌಧ ಕೆಂಗಲ್ ಹನುಮಂತಯ್ಯನವರ ಪರಿಶ್ರಮದಿಂದ ಲಾಲ್ ಬಾಗ್ ಕಂಡುಬರ್ತದೆ, ಇಲ್ಲಿ ಗಾಜಿನ ಮನೆಗಳು ಇಲ್ಲೇ ಕಂಡುಬರ್ತದೆ. ಎಸ್ ನಿಜಲಿಂಗಪ್ಪ ಚಿತ್ರದುರ್ಗ ಜಿಲ್ಲೆಯವರು, ಕೆಂಗಲ್ ಹನುಮಂತಯ್ಯ ಬೆಂಗಳೂರು ವಿಭಾಗಕ್ಕೆ ಸೇರಿದ ಪ್ರಮುಖ ರಾಜಕಾರಣದ ವ್ಯಕ್ತಿಯಾಗಿದ್ದಾರೆ. ನೋಡ್ರಿ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ವಿಭಾಗ ಅನೇಕ ಮತ್ಸದ್ಧಿಗಳು ಭಾಗವಹಿಸಿದ್ದರು. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದ ಕೆ.ಸಿ. ರೆಡ್ಡಿ ಅವರು, ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಸೇರಿದಂತೆ ವಿಶಾಲ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಎಸ್. ನಿಜಲಿಂಗಪ್ಪ, ಕಡಿದಾಳ ಮಂಜಪ್ಪ, ತೀತಾ ಶರ್ಮಾ, ಎಚ್. ದೊರೆಸ್ವಾಮಿ, ಭಾಗೀರಥಮ್ಮ ಮುಂತಾದವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದರು. ಯಾರ್ಯಾರು? ಎಸ್. ನಿಜಲಿಂಗಪ್ಪ, ಕೆ.ಸಿ. ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ವಿಶಾಲ ಮೈಸೂರು ರಾಜ್ಯದ ಎಸ್. ನಿಜಲಿಂಗಪ್ಪ ಅವರು, ಕಡಿದಾಳ ಮಂಜಪ್ಪನವರು, ತೀತಾ ಶರ್ಮಾ, ಎಚ್. ದೊರೆಸ್ವಾಮಿ, ಭಾಗೀರಥಮ್ಮ ಮುಂತಾದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಮುಂತಾದವರು. ಕೆಂಗಲ್ ಹನುಮಂತಯ್ಯ ಮತ್ತು ಎಸ್. ನಿಜಲಿಂಗಪ್ಪ ಅವರು ಕರ್ನಾಟಕ ಏಕೀಕರಣದ ರೂವಾರಿಗಳು ಹೌದು. ಎಸ್. ನಿಜಲಿಂಗಪ್ಪ ಮತ್ತು ಕೆಂಗಲ್ ಹನುಮಂತಯ್ಯ ಇವರು ಕರ್ನಾಟಕದ ಏಕೀಕರಣದ ರೂವಾರಿಗಳೆಂದು ಹೌದಾಗಿದೆ. ಶಾಂತವೇರಿ ಗೋಪಾಲಗೌಡರು ಕನ್ನಡ ನಾಡು ಕಂಡ ಮಹಾನ್ ಆದರ್ಶವಾದಿ ರಾಜಕಾರಣಿ. ಕನ್ನಡ ನಾಡು ಕಂಡಂತ ಮಹಾನ್ ಆದರ್ಶವಾದಿ ರಾಜಕಾರಣಿ ಯಾರು? ಶಾಂತವೇರಿ ಗೋಪಾಲಗೌಡರು. ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆರಗದಲ್ಲಿ 14 ಮಾರ್ಚ್ 1923ರಲ್ಲಿ ಜನಿಸಿದರು. 1923 ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಅರಗ ಎಂಬಲ್ಲಿ ಶಾಂತವೇರಿ ಗೋಪಾಲಗೌಡರು ಜನಿಸಿದರು. ಇವರು ಕರ್ನಾಟಕ ರಾಜ್ಯ ಕಂಡಂತ ಮಹಾನ್ ಆದರ್ಶವಾದಿ ರಾಜಕಾರಣಿಯಾಗಿದ್ದರು. ಇವರು ಸಂಬಂಧಪಟ್ಟಿದ್ದು ಇದೇ ಬೆಂಗಳೂರು ವಿಭಾಗಕ್ಕೆ. ತಮ್ಮ 28ನೇ ವಯಸ್ಸಿನ ಯುವಕ ಗೋಪಾಲಗೌಡ 1951ರಲ್ಲಿ ಕಾಗೋಡು ಭೂ ಚಳವಳಿಯಲ್ಲಿ ಆರಂಭವಾದಾಗ ಅದರಲ್ಲಿ ಧುಮುಕಿ ಬಂಧನಕ್ಕೆ ಒಳಗಾಗಿದ್ದರು. ಕಾಗೋಡು ಸತ್ಯಾಗ್ರಹ ಕರ್ನಾಟಕದ ಮೊದಲ ಸತ್ಯಾಗ್ರಹ, ರೈತ ಸತ್ಯಾಗ್ರಹ. ಕಾಗೋಡು ಸತ್ಯಾಗ್ರಹದಲ್ಲಿ ಈ ಶಾಂತವೇರಿ ಗೋಪಾಲಗೌಡರು ಇಲ್ಲಿ ಅವರು ಆ ಚಳವಳಿಯೊಳಗೆ ಧುಮುಕಿದಾಗ ಇವರು ಬಂಧನಕ್ಕೆ ಒಳಗ ಆಗ್ತಾರೆ. ಗೇಣಿದಾರರ ಭೂ ಗೋಪಾಲಗೌಡರಿಂದಾಗಿ ಸಮಾಜವಾದಿ ಪಕ್ಷದ ಹೋರಾಟವಾಗಿಯೂ ಗುರುತಿಸಿಕೊಂಡರು. ಇವರು ಯಾವ ಪಕ್ಷದ ಹೋರಾಟಗಾರರಾಗಿ ಗುರುತಿಸಿಕೊಂಡರು ಅಂತಂದ್ರೆ ಯಾರು? ಶಾಂತವೇರಿ ಗೋಪಾಲಗೌಡರು ಯಾವ ಪಕ್ಷದ ಹೋರಾಟವಾಗಿ ಗುರುತಿಸಿಕೊಂಡಿದ್ದಾರೆ ಅಂತಂದ್ರೆ ಇವರು ಸಮಾಜವಾದಿ ಪಕ್ಷದ ಹೋರಾಟವಾಗಿಯೂ ಗುರುತಿಸಿಕೊಂಡಿತು. ಕನ್ನಡ ಭಾಷೆ ಪ್ರಾಂತ್ಯಗಳ ಏಕೀಕರಣ ಹಾಗೂ ರಾಜ್ಯದ ಹೆಸರು ಮೈಸೂರು ಎಂದು ಇದ್ದುದನ್ನು ಕರ್ನಾಟಕವಾಗಿ ಹೋರಾಟದಲ್ಲಿ ಸಹ ಗೋಪಾಲಗೌಡರು ಪ್ರಮುಖರಾಗಿದ್ದರು. ನೋಡಿ, ಭಾಷಾ ಪ್ರಾಂತ್ಯಗಳ ಏಕೀಕರಣ ಹಾಗೂ ರಾಜ್ಯದ ಹೆಸರು ಮೈಸೂರು ಇರ್ತದಲ್ಲ, ಆ ಮೈಸೂರನ್ನು ಕರ್ನಾಟಕವೆಂದಾಗಿ ನಾಮಕರಣ ಮಾಡುವ ಹೋರಾಟದಲ್ಲಿಯೂ ಕೂಡ ಶಾಂತವೇರಿ ಗೋಪಾಲಗೌಡರು ಪ್ರಮುಖರಾಗಿದ್ದರು. ಶಾಸನ ಸಭೆಯಲ್ಲಿ ಅವರು ಮಾಡಿದ ಭಾಷಣಗಳು, ಅವರ ಬದುಕಿನ ನಡೆಗಳು ಅವರನ್ನು ಕರ್ನಾಟಕ ಕಂಡ ಶ್ರೇಷ್ಠ ರಾಜಕಾರಣಿಗಳಲ್ಲಿ ಒಬ್ಬರನ್ನಾಗಿಸಿದೆ. ಯಾವುದು? ಅವರು ಮಾಡಿದಂತಹ ಭಾಷಣಗಳು, ಎಲ್ಲಿ? ಶಾಸನ ಸಭೆಯಲ್ಲಿ ಅವರು ಮಾಡಿದಂತಹ ಭಾಷಣಗಳು, ಅವರ ಬದುಕಿನ ನಡೆಗಳು ಅವರನ್ನು ಕರ್ನಾಟಕ ಕಂಡ ಶ್ರೇಷ್ಠ ರಾಜಕಾರಣಿಗಳಲ್ಲಿ ಒಬ್ಬರನ್ನಾಗಿಸಿದೆ. ಯಾರನ್ನ? ಶಾಂತವೇರಿ ಗೋಪಾಲಗೌಡರು. ಇದು ಪ್ರಶ್ನೆಗಳು ಕೇಳ ನೋಡ್ರಿ. ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಶಾರ್ಟ್ಕಟ್ ಆಗಿ. ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ? 9 ಜಿಲ್ಲೆಗಳು. ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಶಿವಮೊಗ್ಗ. 12 ರಾಷ್ಟ್ರೀಯ ಉದ್ಯಾನ ಕಂಡುಬರುವ ಜಿಲ್ಲೆ ಬೆಂಗಳೂರು ನಗರ. ಹಿಪ್ಪು ನೇರಳೆ ಎಲೆಯು ಡ್ಯಾಶ್ ಉದ್ದಿಮೆಗೆ ಕಚ್ಚಾ ಸಾಮಗ್ರಿ ಆಗಿದೆ. ಹಿಪ್ಪು ನೇರಳೆ ಎದಕ್ಕೆ ಸಂಬಂಧಪಟ್ಟೈತಿ? ರೇಷ್ಮೆಗೆ ಸಂಬಂಧಪಟ್ಟೈತಿ. ಪ್ರಸಿದ್ಧ ಜಾನಪದ ಮ್ಯೂಸಿಯಂ, ಜಾನಪದ ಲೋಕ ಯಾರ ಪ್ರಸಿದ್ಧರಾದವರು? ಎಚ್ ಎಲ್ ನಾಗೇಗೌಡ. ಎಲ್ಲಿ ಸಂಬಂಧಪಟ್ಟಿದ್ದು? ರಾಮನಗರ. ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಉತ್ಸವ ಯಾವುದು? ಕರಗ. ಇದು ಜಾನಪದ ಕಲೆಯಾಗಿದೆ. ಜಾನಪದ
ಜಾನಪದ ಕಲೆಯಾಗಿದೆ. ಮೈಸೂರು ರಾಜ್ಯದ ಪ್ರಪ್ರಥಮ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿ. ಯಾವಾಗ ಆದರು ಅಂದ್ರೆ 1947 ಅಕ್ಟೋಬರ್ 24. ರಾಮನಗರ ಜಿಲ್ಲೆಯಲ್ಲಿರುವ ಪಕ್ಷಿಧಾಮವನ್ನು ಡ್ಯಾಶ್ ಡ್ಯಾಶ್ ಪಕ್ಷಿಧಾಮ ರಕ್ಷಿಸಲಾಗುತ್ತಿದೆ. ಯಾವ್ದ್ರಿ ಅದು? ರಣಹದ್ದಿನ ಬರ್ತಿರ್ತದಲ್ಲ, ರಾಮದೇವರ ಬೆಟ್ಟ. ರಾಮದೇವರ ಬೆಟ್ಟ ಪಕ್ಷಿಧಾಮ. ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳಿದ 3 ರಾಜಮನೆತನಗಳು: ವಿಜಯನಗರ ಸಾಮ್ರಾಜ್ಯ, ಹೊಯ್ಸಳರು, ಚೋಳರು, ಗಂಗರು. ಇವೆಲ್ಲ ಕರ್ನಾಟಕ ಆಳಿದಂತ ಪ್ರಮುಖ ಅರಸಮನೆತನಗಳು. ಈ ವಿಭಾಗವನ್ನು ಆಳಿದ 2 ಪಾಳೆಪಟ್ಟುಗಳ ಹೆಸರು: ಒಂದು ಚಿತ್ರದುರ್ಗ, ಕೇಳದಿ, ಚಿಕ್ಕಬಳ್ಳಾಪುರ. ಪ್ರಾಕೃತಿಕ ಸಂಪನ್ಮೂಲಗಳಿದ್ರೆ ಅಲ್ಲಿ ಇದು ಬರ್ತಿರ್ತಾವ, ಖನಿಜಗಳು ಬರ್ತಾವ, ಅನೇಕ ನದಿಗಳು, ಕಾಡುಗಳು, ಭೂ ಸಂಪನ್ಮೂಲಗಳು ಅಲ್ಲೇ ಕಂಡುಬರ್ತವೆ. ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವ ಉಂಟಾಗಲು ಕಾರಣಗಳೇನು? ಭೂನಗರೀಕರಣದಿಂದ ಕೆರೆಗಳು ಬತ್ತಿ ಹೋಗುತ್ತಿವೆ. ಇದೇ ನೀರಿಗೆ ಅಭಾವ ಹುಟ್ಟುತ್ತದೆ. ಬೆಂಗಳೂರು ವಿಭಾಗದ 2 ಜಲಪಾತಗಳು: ಒಂದು ಜೋಗ ಮತ್ತೆಲಮಾಡು ಜಲಪಾತ, ಗಾಜನೂರು ತುಂಗಾ. ಇವೆಲ್ಲ ಕಂಡುಬರೋದು ಬೆಂಗಳೂರು ವಿಭಾಗದಲ್ಲಿ. ಮತ್ತು ವೇದಾವತಿ ಮಾರಿಕಣಿವೆ ಜಲಪಾತ, ಇದನ್ನು ಕಂಡುಬರೋದಲ್ಲಿ ಬೆಂಗಳೂರು ವಿಭಾಗದಲ್ಲಿ ಕಂಡುಬರುತ್ತೆ. ಬೆಂಗಳೂರು ವಿಭಾಗದಲ್ಲಿರುವ ಅತಿ ಎತ್ತರದ ಗುಡ್ಡದ ಹೆಸರು? ಚಿತ್ರದುರ್ಗದ ಹಾಲುರಾಮೇಶ್ವರ ಬೆಟ್ಟ. ಎಲ್ಲಿ ಕಂಡುಬರುತ್ತದೆ? ಚಿತ್ರದುರ್ಗದಲ್ಲಿ ಕಂಡುಬರುವ ಅತಿ ದೊಡ್ಡ ಬೆಟ್ಟ ಮತ್ತು ಬೆಂಗಳೂರು ವಿಭಾಗದಲ್ಲಿ ಕಂಡುಬರುವ ಅತಿ ದೊಡ್ಡ ಬೆಟ್ಟವಾಗಿದೆ. ಬೆಂಗಳೂರು ವಿಭಾಗದಲ್ಲಿರುವ 2 ಪಕ್ಷಿಧಾಮಗಳ ಹೆಸರು ತಿಳಿಸಿರಿ. ಒಂದು ಕಗ್ಗಲಡು, ಎಲ್ಲಿ ಕಂಡುಬರುತ್ತದೆ? ತುಮಕೂರಿನಲ್ಲಿ ಕಂಡುಬರುತ್ತದೆ. ಇನ್ನೊಂದು ಮಂಡಗದ್ದೆ, ಇದು ಶಿವಮೊಗ್ಗದಾಗ ಕಂಡುಬರುತ್ತೆ. ಇನ್ನೊಂದು ಮಂಡಗದ್ದೆ ಮತ್ತು ಗುಡವಿ ಪಕ್ಷಿಧಾಮ, ಇದನ್ನು ಕಂಡುಬರೋದು ಶಿವಮೊಗ್ಗದೊಳಗೆ ಕಂಡುಬರುತ್ತೆ. ಬೆಂಗಳೂರು ವಿಭಾಗದಲ್ಲಿ ಪ್ರಮುಖ ಆಹಾರ ಬೆಳೆಗಳು: ಒಂದು ರಾಗಿ, ಅಕ್ಕಿ. ಬೆಂಗಳೂರು ವಿಭಾಗದಲ್ಲಿ ಯಾವ ಸ್ಥಳದಲ್ಲಿ ಶುದ್ಧ ಉಡುಪು ಪಾರ್ಕ್ಗಳು ಸ್ಥಾಪಿಸಲಾಗಿದೆ? ಒಂದು ದೊಡ್ಡಬಳ್ಳಾಪುರ, ಇನ್ನೊಂದು ಆನೇಕಲ್. ದೊಡ್ಡಬಳ್ಳಾಪುರ ಮತ್ತು ಆನೇಕಲ್ ಎಂಬಲ್ಲಿ ಪ್ರಸಿದ್ಧವಾದ ಬೆಂಗಳೂರು ವಿಭಾಗದಲ್ಲಿ ಶುದ್ಧ ಉಡುಪು ಪಾರ್ಕ್ಗಳನ್ನು ಸ್ಥಾಪಿಸಲಾಗಿದೆ. ಬೆಂಗಳೂರು ವಿಭಾಗದ 3 ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಹೆಸರಿಸಿರಿ. 3 ಮಂದಿ ಯಾರು? ಒಂದು ಕುವೆಂಪು, ಸಿ.ಎನ್.ಆರ್. ರಾವ್, ಸಿ.ಎನ್.ಆರ್. ರಾವ್ ಅವರಲ್ಲ, ಜ್ಞಾನಪೀಠ ಪ್ರಶಸ್ತಿ ಅಲ್ಲ, ಒಂದು ಕುವೆಂಪು, ಇನ್ನೊಂದು ಮಾಸ್ತಿ ವೆಂಕಟೇಶ್ವರ ಅಯ್ಯಂಗಾರ್, ಇನ್ನೊಬ್ರು ಯಾರು? ಯು.ಆರ್. ಅನಂತ ಮೂರ್ತಿ. ಇವರು ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಂತ ಬೆಂಗಳೂರು ವಿಭಾಗಕ್ಕೆ ಸೇರಿದ ಸಾಹಿತಿಗಳು ಆಗಿದ್ದಾರೆ. ನೆಕ್ಸ್ಟ್ ನೋಡ್ರಿ. ಥ್ಯಾಂಕ್ ಯು. ಇವತ್ತು ನಾವು ಈ ತರಗತಿ ಅಂದ್ರೆ ಸಮಾಜ ವಿಜ್ಞಾನ 6ನೇ ತರಗತಿಯ ಭಾಗ 3ರಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕದ ಬಗ್ಗೆ ಅಧ್ಯಯನ ಮಾಡಕ ಆರಂಭ ಮಾಡಿದ್ವಿ. ಆ ಕರ್ನಾಟಕದ ಅಧ್ಯಯನದಲ್ಲಿ ಪ್ರಮುಖವಾಗಿ ಕಂದಾಯ ವಿಭಾಗಗಳನ್ನು ನೋಡಿದಾಗ ನಾವು ಇವತ್ತು ಬೆಂಗಳೂರು ವಿಭಾಗದ ಬಗ್ಗೆ ಅಧ್ಯಯನ ಮಾಡಿದ್ವಿ. ಉಳಿದ 3 ವಿಭಾಗಗಳ ಬಗ್ಗೆ ಬರುವಂತ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ಮುಗಿಸುವ ಸಮಯ ಬಂದೈತಿ. ಇವತ್ತಿನ ಕ್ಲಾಸನ್ನ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ ಹಂಚೋದ್ರ ಮೂಲಕ, ಇದು ಬರೀ 6ನೇ ತರಗತಿ ಹುಡುಗರಿಗೆ ಮಾತ್ರ ಅಷ್ಟೇ ಯೂಸ್ ಆಗೋದಿಲ್ಲ, ಇದು ಕಾಂಪಿಟೇಟಿವ್ ಎಕ್ಸಾಮ್ ಯಾರು ಬರೀತಿರ್ತಾರಲ್ಲ ಅವರಿಗೂ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ. ನೀವು ನೋಡ್ರಿ, ಯಾವುದೇ ಕ್ವಶನ್ ಪೇಪರ್ ತೆಗೆದುಕೊಂಡು ನೋಡ್ರಿ, ಆಲ್ಮೋಸ್ಟ್ 70% ಕ್ವಶನ್ಸ್ಗಳು 6ರಿಂದ PUC ವರೆಗಿನ ಪುಸ್ತಕ ಏನಿರ್ತಿರ್ತಲ್ಲ ಆ ಪುಸ್ತಕಗಳಲ್ಲಿನಂತಹ ಕ್ವಶನ್ಗಳು ಬಂದಿರ್ತಾವೆ. ಅದಕ್ಕಾಗಿ ಈ ತರಗತಿಗಳು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಯಾರಾದರೂ ನಿಮ್ಮ ಗೆಳೆಯರಾಗ್ಲಿ ಅಥವಾ
ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದರೂ ಪ್ರಿಪೇರ್ ಆಗ್ತಿದ್ರು ಅಂತಂದ್ರೆ ಈ ವಿಡಿಯೋನ ನಿಮ್ಮ ತಂದೆ ನಿಮ್ಮ ಅಕ್ಕ ತಂಗಿ ತಮ್ಮ ಗೆಳೆಯ ಮತ್ತು ಗೆಳತಿಯರಿಗೂ ಶೇರ್ ಮಾಡೋದ್ರ ಮೂಲಕ ಅವರಿಗೂ ಈ ಕ್ಲಾಸನ್ನು ಭೇಟಿ ಮಾಡೋ ತರ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಏನ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.